मस्ती श्रीरामपुरा पुलिस स्टेशन के बताओ ने अण्णा मस्ती किनो थिएटर बिट्टा थिएटर पास आदा ಸೈನ್ ಮಾಡು ಮತ್ತೆ ಸ್ಟೇಷನ್ ಬಿಟ್ಟ ಗಾಡಿ मस्ती अल्लाह मस्ती अयो मस्ती तब मस्ती ಮೂರ್ತ ಮಿಸ್ಸು ಮಸ್ತಿ ಚೋಟು ಹೋಗ್ ನೆಕ್ರಿ ಇನ್ನೆಂತ ಸ್ಕೆಚ್ ಕೊಡ್ಬೇಕು ನಿಮ್ಗೆ ಅದ್ ಹೆಂಗ್ ಯಾಮಾರ್ಬಿಟ್ವಿ ಅಂತಾನೆ ಗೊತ್ತಾಗ್ತಿಲ್ಲ ಮುಚ್ಚಪಟ್ಟಿ ಅಟೆಂಪ್ಟ್ ಮಾಡಿ ಉಳಿಸಿದ್ರೆ ಬಿಡ್ತಾನ ನಮ್ಮನ್ನ ಮಸ್ತಿ ಸರ್ಚಿಂಗ್ ಶುರು ಮಾಡ್ತಾನೆ ತೇರಿಕೆ ನೀನ್ ಯಾವ್ದೇ ಕಾರಣಕ್ಕೂ ಹಾಸನ ಬಿಡ್ಬೇಡ ಹಾಸ್ಪಿಟ್ಲಿಂದ ಆಚೆ ಬರಬೇಡ ಹಲೋ ಹಾ ಹೇಳಿ ಸುಜಾ ಗುರು ಟೋಟಲ್ ಸ್ಕೆಚ್ ಚಕ್ರಿದು ಮಾಡೋದೆಲ್ಲ ಮಾಡ್ಬಿಟ್ಟು ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟವನೆ ಇನ್ನೆರಡು ಗಂಟೆ ಒಳಗೆ ನೀನ್ ಹಾಸನದಲ್ಲಿರ್ತೀಯ ಅವನನ್ನ ಮುಗಿಸ್ತೀಯ मस्ती 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 रे मग फर्स्ट फ्लोर लावून ಚಕ್ರಿ ಅಣ್ಣ ಮಸ್ತಿ ರೇಡ್ ಹಾಕ್ಬಿಟ್ಟವನೆ ನನಗೇನು ಮಾಡಬೇಡ ಮತ್ತೆ ಬೇಡ ಬೇಡ ಮತ್ತೆ ಬೇಡ ಬೇಡ ಬೇಡ
ಬೇಡ ಮತ್ತೆ ಬೇಡ ಮತ್ತೆ ತಲುಪ್ತೋ ಸುದ್ದಿ ಹೋದವಾರನೇ ಹೋದ ಅಂತಿದ್ದೆ ಬಡ್ಡಿ ಮಗ ಒಂದ್ ವಾರ ಲೇಟ್ ಆಗಿ ಹೋಗ್ಬಿಟ್ಟ ಅವನ ರೌಡಿ ಸಿಟ್ಟ ಕ್ಲೋಸ್ ಮಾಡಿ ಪೈ ಮುಚ್ಚಾಕೆ ಅದ್ ಮಾತ್ರ 100% ಸತ್ಯ ಮಸ್ತಿ. ಅವ್ನು ವಂಶದ ಹೆಸರು ಬೆಂಗಳೂರು ರೌಡಿಸಂ ಲಿಸ್ಟಿನಲ್ಲಿ ಅಳ್ಸೋಗ್ಬೇಕು. ಇಂಥದೊಂದು ಮೂಟ ಫ್ಯಾಮಿಲಿ ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ಜನ ಮರ್ತು ಬಿಡ್ಬೇಕು. ಹಾ ಅಂತದೊಂದು ಗೇಮ್ ಮಾಡೋಣ. ಸದ್ಯಕ್ಕೆ ನಮ್ ಸೇಫ್ಟಿ ಮುಖ್ಯನಯ್ಯ. ಸದ್ಯಕ್ಕೆ ನಮ್ಮ ಮಿನಿಸ್ಟರ್ ಸಾಹೇಬ್ರು ಡೆಲ್ಲಿಲಿ ಅವ್ರೆ. ಅವ್ರಿಗೆ ಮ್ಯಾಟ್ರ್ ಹಾಕಿದ್ದೀನಿ. ಈಗ ನಾನೇನ್ ಮಾಡ್ಬೇಕು ಹೇಳು? ಸೀದಾ ಮಂತ್ರಾಲಯ ಗಾಡಿ ಹೊಡಿ. ನಮಸ್ಕಾರ. ಅಲ್ಗೆ ಕರ್ನೂಲ್ ರವಿ. ಸರಿ. ಮಸಿಬಾಯ್ ಬನ್ನಿ ಬನ್ನಿ, ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ, ನೀವಾಗಿದ್ದೀರಾ? ಎಲ್ಲ ಚೆನ್ನಾಗಿತ್ತಾ? ಹಾ ಎಲ್ಲ ಆರಾಮ್. ಮಸಿಬಾಯ್, ಹಾ ಬೆಳಿಗ್ಗೆ ನಾಗಣ್ಣ ಫೋನ್ ಮಾಡಿದ್ರು. ಹಾ ಇಲ್ಲಿ ಒಂದ್ ಮ್ಯಾಟರ್ ಆಗ್ಬಿಟ್ಟಿದೆ ಮಸಿಬಾಯ್. ಏನು? ಇಲ್ಲಿ ನಕ್ಸಲೈಟ್ಸ್ ಒಂದು ಸ್ಟೇಷನ್ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮನ್ನ ನಮ್ ತೋಟದ ಮೇಲೆ ಇಟ್ಕೊಳಕ್ ಆಗ್ತಾ ಇಲ್ಲ. ಹಂಗಾದ್ರೆ ನಾವೆಲ್ಲ ಪುಟ್ಬಾತಾ? ಏಯ್ ಹೇಳೋದನ್ನ ಪೂರ್ತಿ ಕೇಳೋ. 2 ದಿವಸ ನಿಮ್ಮ ಮೇಲೆ ಡೌಟ್ ಬರ್ದೇ ಇರ್ಲಿ ಅಂತ ದೊಡ್ಡಗುಡಿ ಅರ್ಚಕರ ಮನೆಯಲ್ಲಿ ನಿಮ್ಮನ್ನ ಇಡ್ತಾ ಇದೀನಿ. 2 ದಿವಸ ಡಿಸೆಂಟ್ ಆಗಿದ್ರೆ ಸಾಕು. ಪಾಪಿಗಳನ್ನ ಕರ್ಕೊಂಡೋಗಿ ಧೂಪ ಹಾಕೋರ್ ಮೇಲೆ ಇಡ್ತಾ ಇದ್ದೀರಾ? ಹಂಗಾರ ನಮ್ ಪಾಪ ಕಡಿಮೆ ಆಗ್ಲಿ ಬಾಗುರು. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತಃ ಕರ್ಮಣ ಇದೇ ಮನೆ. ಓಹೋ, ಭಗವತಃ ಕರ್ಮ ಕರಿಷ್ಯಾಮಿ. ಮಸಿಬಾಯ್, ಪೂಜಾರೆ ಪೂಜಾರೆ. ಓ ನಮಸ್ಕಾರ ರವಿ ಅವರೇ. ಪೂಜಾರೆ, ನಿಮ್ ಮನೆ ಮೇಲಿನ ಪೋರ್ಷನ್ಗೆ ಪೇಯಿಂಗ್ ಎಷ್ಟು ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದ್ಯಾರ ನೋಡಿ ಇವ್ರೆ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಪೂಜಾರೆ, ಹಾ. ಇವರು ನಿಮ್ಮವ್ರೆ, ಹಾ ಕನ್ನಡದವರು, ಹಾ ಅದ್ರಲ್ಲೂ ಬೆಂಗಳೂರಿನವರು. ಹಾ ಇವ್ರ ತಂದೆ ನನ್ ತುಂಬಾ ಬೇಕಾದವರು. ಹೌದಾ? ಅದಕ್ಕೆ ನಾನೇ ಸ್ಪೆಷಲ್ ಕೇರ್ ತಗೊಂಡಿದ್ದೀನಿ. ನಮ್ಮವರಾದ್ರೆ ತುಂಬಾ ಸಂತೋಷ. ನೋಡಿ, ಹೊತ್ತೊತ್ತಿ ಸರಿಯಾಗಿ ಕಾಫಿ ಊಟ ತಿಂಡಿ ಎಲ್ಲ ನೀವಿದ್ದಲ್ಲಿಗೆ ವ್ಯವಸ್ಥೆ ಆಗುತ್ತೆ. ಏನೂ ಸಂಕೋಚ ಪಟ್ಕೋಬೇಡಿ, ಮನೆ ನಿಮ್ಮದೇ ಅಂತ ತಿಳ್ಕೊಳ್ಳಿ. ತುಂಬಾ ಸಂತೋಷ. ನನ್ ಟ್ರೈನ್ ಟಿಕೆಟ್ ತಗೋ ಬನ್ನಿ. ತರ್ತೀನಮ್ಮ. ತಾತ, ಇನ್ನು ಎಷ್ಟ್ ದಿನ ಒಂಟಿಯಾಗಿರ್ತೀರಾ? ಈಗ್ಲಾದ್ರೂ ನಮ್ ಜೊತೆ ಇದ್ಕೊಂಡು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಲ್ಲ? ಪ್ಲೀಸ್ ತಾತ. ಎಷ್ಟು ದಿವಸ ಅಂತಿರೋಕ್ ಸಾಧ್ಯನಮ್ಮ? ವೃತ್ತಿಯಿಂದ ರಿಟೈರ್ ಆಗ್ಬೋದು, ಭಕ್ತಿಯಿಂದ ರಿಟೈರ್ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟಕ್ಕೂ ನಾನು ಒಂಟಿ ಅಂತ ಯಾರಮ್ಮ ಹೇಳಿದ್ದು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಜೊತೆಲಿ ಬದುಕ್ತಿರೋ ನಾನು. ಆತನ ಸನ್ನಿಧಿಯಲ್ಲಿರೋ ಭಾಗ್ಯ ಎಷ್ಟು ಜನರಿಗೆ ಸಿಗುತ್ತಮ್ಮ? ಪೂಜಾರ್ರೆ ಇದೇ ಇಲ್ಲ. ಪೂಜಾರ್ರೆ, ಏನ್ ನರಸಿಂಹರೆಡ್ಡಿ ಅವರೇ ಇದೆಲ್ಲ? ಫಲಪುಷ್ಪ ತಾಂಬೂಲ ಸಹಿತ ಬಂದಿದ್ದೀರಾ? పంతులు గారు మీరు నన్ను ఆశీర్వదించాలి. ಏನಿದೆಲ್ಲ? ಅದೃಷ್ಟ ಅಂದ್ರೆ ನಿಂದೇನಯ್ಯ ಪೂಜಾರಿ. ಈ ರಾಯಲಸೀಮ ರಾಜನಿಗೆ ಬೇಗ ಆಗ್ತಾ ಇದೆಯಾ? ಸಾಬಾಷ್. ಈಗ ಏನ್ ಮಾತಾಡ್ತಾ ಇದ್ದೀರಾ ರೆಡ್ಡಿ ಅವರೇ? తాతయ్య ఈ పిల్లే మా ఇంటి మహాలక్ష్మి. సాబాష్. రంభ కన్నా ఎక్కువ, ఊర్వశి కన్నా తక్కువ. నీ సెలక్షన్ చాలా బాగుంది. పెళ్లి బ్రహ్మాండంగా చేద్దాం. ఏ పూజారి, ನಿನ್ನ ಮೊಮ್ಮಗಳು ಮದುವೆಗೆ ಏನಂತಾಳೆ ಕೇಳು. ದಯವಿಟ್ಟು ಕ್ಷಮಿಸಿ ರೆಡ್ಡಿ ಅವರೇ. ಮದುವೆ ಅಂದ್ರೆ ಏನು ಮಕ್ಕಳ ಆಟವೇ? ಗಿಣಿ ಹಾಕಿ ಸಾಕಿ ಗಿಡಗನ ಬಾಯಿ ಕೊಡೋಕೆ ನಾನು ಯಾವ ಕಾರಣಕ್ಕೂ ತಯಾರಿಲ್ಲ. ಯಾವ ನನ್ನ ಮಗ ನಿನ್ನ ಒಪ್ಪಿಗೆ ಕೇಳ್ದ? ನಮಗೆ ಬೇಕು ಅಂದ್ರೆ ಬೇಕು. ಏನ್ ಹೆದರ್ಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ನಾಗಪಲ್ಲಿ ನರಸಿಂಹಾರೆಡ್ಡಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡು. ಪದರಾಮ ನೋಡು, ಅದು ಈ ಸೊತ್ತು.
తీసుకెళ్తావో మోసుకెళ్తావో నీ ఇష్టం. నువ్వు ఆడపిల్ల కాదే అట్టి పుల్ల పట్టుకుంటే పట్టుకుంటుంది. రావే నా చంద మామి. ఏమైంది పంతులు గారు? రవి ఎల్లప్ప బెంగళూరు ఫ్రెండ్స్ తో వెళ్ళారు. అరుపులు ఆపేయాలా? ఏం చేయాలి తాతయ్య? దానికి ఒకటే దారి. ఏంటిది? పెళ్ళైన తర్వాత శోభనం జరిగేది ఊరు పద్ధతి, కానీ శోభనమైన తర్వాత పెళ్ళయ్యేది మన పద్ధతి. అది సై అరుపులు ఆగిపోద్ది. ಏನು ಅಂತ ಹೇಳಪ್ಪ, ಆ ಪಾಪಿ ನರಸಿರೆಡ್ಡಿ ನನ್ನ ಮೊಮ್ಮಗನ ಬರುವಂತ ಎಳ್ಕೊಂಡು ಹೋಗಿದ್ದಾನೆ. ಅವನು ಬಹಳ ಕ್ರೂರಿ, ಏನು ಅನಾಹುತ ಮಾಡ್ತಾನೆ ಏನು. ನಾನು ರವಿಯವ್ರನ್ನ ಊರೆಲ್ಲ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ದಯವಿಟ್ಟು ಏನಾದರೂ ಮಾಡಿ, ದಯವಿಟ್ಟು ಏನಾದರೂ ಮಾಡಿ. ఏ ఊరా నువ్వు? కర్నూలా? కర్నూలు కాదురా, కర్ణాటక. ನನ್ನ ಮಗನೇ, ನೀನು ಬರೀ ಕರ್ನೂಲ್ ಬಾಂಬ್ ನೋಡಿದ್ಯಾ, ಕರ್ನಾಟಕದ ಮಚ್ಚನ್ ನೋಡಿಲ್ಲ. ಇನ್ನೊಂದ್ಸತಿ ಆ ಹುಡುಗಿ ತಂಟೆಗೆ ಹೋದ್ರೆ ಕತ್ತರಿಸಾಕ್ಬಿಡ್ತೀನಿ. ಅಮ್ಮ, ನಿನಗೇನಾಗಿಲ್ಲ ತಾನೆ? ನಿಮ್ಮ ಉಪಕಾರ ನಾ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯಲ್ಲ. నిమ్గేనాగిల్ల ఏనాగిಲ್ಲ అంటో చెప్పు, మళ్ళీ ఇలా జరిగితే నేనే వాడిని లేపేస్తాను. ನಮಸ್ಕಾರ. ನಮಸ್ಕಾರ. ಮಸಿಬಾಯ್ ಬನ್ನಿ ಒಂದು ನಿಮಿಷ ಬನ್ನಿ. ನಾಗಣ್ಣ ಫೋನ್ ಮಾಡಿದ್ರು, ನಿಮ್ಮ ಬೇಲ್ ರೆಡಿ ಆಗಿದೆ ಅಂತೆ, ನೀವು ಇವತ್ತು ಹೊರಡಬೇಕು. ಓಕೆ. ಈ ಗಾಡಿನ ಪೊಲೀಸರು ಸೀಸ್ ಮಾಡಿದ್ರೆ ಕೇಸ್ ಕಚ್ಕೊಳತ್ತೆ, ಅದಕ್ಕೆ ಟ್ರೈನ್ ಟಿಕೆಟ್ ರೆಡಿ ಮಾಡಿದ್ದೀನಿ. ನೀವೇನು ಹೊರಡಿ, ಗಾಡಿ ವಿಷಯ ನಾನು ನೋಡ್ಕೋತೀನಿ. ನೋಡಿ, ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ. ಇವಳೊಬ್ಬಳನ್ನೇ ಕಳಿಸೋ ಧೈರ್ಯ ನನಗಿಲ್ಲ. ಮತ್ತೆ ಆ ರೆಡ್ಡಿಯಿಂದ ತೊಂದರೆ ಆದರೆ ಕಷ್ಟ ಅಲ್ವಾ? ಅದಕ್ಕೆ ಸುರಕ್ಷಿತವಾಗಿ ಈಕೆಯನ್ನು ಬೆಂಗಳೂರಿಗೆ ಮುಟ್ಟಿಸಿಬಿಡಿ ನೀವು. ಆಯ್ತು, ಬರ್ತೀನಿ.
ಹೋಗ್ ಬರ್ತೀನಿ ತಾತ. ಹೋಗಿ ಬಾ ಬ್ಯಾಗು ತಗೊಂಡು ಹೋಗೋ ಅಲ್ಲಿವರೆಗೆ. ಆಯ್ತಾಯ್ತು. ಬಾಮ್ಮ ಕೂತ್ಕೊಳ್ಳಿ. ಕುಳಿತುಕೋ. ಬಾಲೆ, ನಿನ್ನ ಹೆಸರೇನು? ನೀವು ಇಲ್ಲೇ ಕೂತ್ಕೊಳ್ಳಿ. ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಿ. ಮಸ್ತಿ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಬುಡ್ಡಂಗೆ ಮಾತು ಕೊಟ್ಬಿಟ್ಟು ಆಗ್ಲೇ ಎಸ್ಕೇಪ. ಅಲ್ಲಪ್ಪ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಲ್ಲ. ಪಕ್ಕದಲ್ಲ, ನಮ್ಗೆ ಸೀಟ್ ಸಿಕ್ಕಿರೋದು ಪಕ್ಕದ ಬೋಗಿ. ಎಲ್ಲ ನೋಡಿ ಹೋಗಿ ಎದುರುಗಡೆ ಕುಂತವನೆ. ಬಾಲೆ, ಮಕ್ಳು ಎಲ್ಲಿಗೆ ಮಾತಾಡ್ಬಾರ್ದು. ಪಯಣ? ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಹೆಂಗ್ ಎಪ್ಸೋದ್ ಇವ್ನ? ಒಂದ್ ನಿಮಿಷ ಇರು ಸ್ವಾಮಿಗಳೇ. ಏನು ಗಳಗಂಟೇಶ್ವರ? ನೋಡಿ ಸ್ವಾಮಿ, ಇಲ್ಲಿದಾರಲ್ಲ ಹಾ. ಇವರಿಬ್ರು ಪ್ರೇಮಿಗಳು. ಹಾ. ಅವ್ರ ಮಧ್ಯ ಗಂಟೆ ಎಲ್ಲ ಆಡಿಸ್ಬೇಡಿ. ಹಾ. ಬನ್ನಿ. ಏನೋ ಎಣಬಾರ ಏನಿಟ್ಟು ಸ್ವಾಮಿ ಇದ್ರೊಳಗಡೆ ಅಮೂಲ್ಯ ಹಾಕಲೇ. ಸ್ವಾಮಿಗಳು ಸೀಟ್ ಬಿಟ್ಟು ಕೊಡಿ, ತುಂಬಾ ಉಪಕಾರ ಆಯ್ತು. ತಗೊಳ್ಳಿ, ನಿಮ್ ಸಾಮಾನು ಹಿಡ್ಕೊಳ್ಳಿ. ಇದರಲ್ಲಿ ಉಪಕಾರವೇನು ಬಂತು? ಈಗ ನಾನು ಸ್ವಾಮಿ, ಮೊದಲು ಪ್ರೇಮಿ. ಓ ಪ್ರೇಮಿ. ಟಿಕೆಟ್ ಪ್ಲೀಸ್. 2 ಸೀಟ್. మీకు బట్టలేదు, సీట్ మాత్రమే. ಓಕೆ. ನೀವು ನನ್ನನ್ನ ಆ ರೆಡ್ಡಿಯಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಟೀ ಕಾವಲಮ್ಮ? 2 ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ನೀವು ಸಿಗರೇಟ್ ಸೇರ್ತೀರಾ? ಇದಿರೋದೇ ಸೇದಕ್ಕೆ, ತಿನ್ನಕ್ಕಲ್ಲ. ಪ್ಲೀಸ್ ತಿನ್ಬಿಡ್ರಿ. ಆ ಕೆಟ್ಟ ಸ್ಮೆಲ್ ಕುಡಿಯೋ ಕಾಟ ತಪ್ಪುತ್ತೆ. ಹ್ಮ್. ಐತೇನಮ್ಮಿ ಈ ಕಂಸಾಳೆ, ಈ ಪದ, ಈ ಕಾಯಕ ಎಲ್ಲ ನನಗೆ ಕೊನೆ ಆಗ್ಬಿಡ್ಬೇಕು ಅಂತ ಎಷ್ಟ್ ಸತಿ ಹೇಳ್ಲಿಲ್ಲ ನಿಂಗೆ? ನನ್ನ ಮಕ್ಕಳು 4 ಅಕ್ಷರ ಕಲ್ತು ದೊಡ್ಡ ಮನ್ಸರಾಗಬೇಕು, ವಿದ್ಯಾವಂತರಾಗಬೇಕು. ಅವ್ರು ಹೇಳಾದ್ನ 10 ಜನ ಕೈ ಕಟ್ಕೊಂಡು ಅವ್ರ ಮುಂದೆ ಕೇಳ್ತಾ ನಿಂತ್ಕೋಬೇಕು. ಪದ ಆಡಿದ್ರು ಕೈ ಕಟ್ಕೊಂಡ್ ಕೇಳ್ತಾರಲ್ಲಪ್ಪ. ಮುಚ್ಚ ಬಾಯ. ಮೇಟ್ರು ಸಿಕ್ಕಿದ್ರು. ರಾಚಪ್ಪ ಬುದ್ಧಿವಂತ, ಓದ್ತಾನೆ ಚಂದಾಗಿ. ಚಿಕ್ಕವನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ. ಏನಾರ ಕೇಳಿದ್ರೆ ಸಿದ್ದಪ್ಪಾಜಿ ಉಗೆ ಅಂತಾನೆ ಅಂತ. ನಾ ಏನ್ ಮಾಡ್ನ? ಪಾಠ ತಲೆ ಒಳಗ್ ಹೋಗಲ್ದು, ಮುಂದಕ್ಕೆ ಹೋತಂದ್ ಬಿಡಪ್ಪ. ನೀ ಸುಮ್ನಿರ್ಜ. ನೀನೇನ ಅವನ ವಕಾಲತ್ ವಹಿಸೋದು? ಅಲ್ಲ ಕಯ್ಯ, 4 ತಲೆಮಾರ್ಲಿಂದಲೂ ಕಂಸಾಳೆ ಪದ ಕಟ್ಟೆ ಆಡೇ ಜೀವನ ಮಾಡ್ತಿರೋದಲ್ವೇ? ಅಪ್ಪ ಹಾಕದ ಆಲದ ಮರ ಅಂತ ಕೈಯಲ್ಲಿ ಕಂಸಾಳೆ ಹಿಡ್ಕೊಂಡು ನಾವೆಲ್ಲ ಕಾಲ ಕಳೆದ್ಬಿಟ್ಟು ನಮ್ಮ ಮಕ್ಕಳಿಗೆ ಹಂಗ ಆಗ್ಬಾರ್ದು ಅಂತಾನೆ ಈ ಸ್ಕೂಲಿಗೆ ಸೇರ್ಸಿರೋದು. ನೋಡು, ಕೊನೆ ಸತಿ ಹೇಳ್ತಾ ಇವ್ನಿ, ಇನ್ನು ಮುಂದೆ ಅವ್ರ ಕೈಯಲ್ಲಿ ಏನಾರ ಕಂಸಾಳೆ ಕಂಡ್ರೆ ಏ ಮಚ್ಚ, ಏನ್ ಮತ್ತೆ? ಲೇ ರಮೇಶ, ಏನ್ ಗುರು? ಆ ಹುಡುಗಿನೆಲ್ಲ ನೋಡಿದ್ರೇನ? ಇಲ್ಲ ಗುರು, ಯಾಕೆ? ಎಲ್ಲೂ ಕಾಣಿಸ್ತಾ ಇಲ್ಲ. ಹೌದಾ? ಏ ಗುಳ, ನೀನ್ ಆ ಕಡೆ ನೋಡು. ಹುಡುಕ್ರು, ಹೋಗ್ರು. ರಮೇಶ, ನೀನ್ ಆ ಕಡೆ ನೋಡು. ನಾನು ಈ ಕಡೆ ನೋಡ್ತೀನಿ. ನೀನ್ ಆ ಕಡೆ ಕೆಳಗೆ ನೋಡಲ್ಲ? ಯುವರ್ ಅಟೆನ್ಷನ್ ಪ್ಲೀಸ್. ముంబై నుంచి బెంగళూరు వెళ్లే హంపి ఎక్స్ప్రెస్ మరికొద్ది క్షణాల్లో బయలుదేరుతుంది. ಸಿಕ್ಕದ್ದ? ಇಲ್ಲ ಮಸ್ತಿ, ನಿಂಗೆ ಎಲ್ಲೂ ಕಾಣ್ತಲ್ಲ ಗುರು. ಏ, ನೀವ್ ಆ ಕಡೆ ನೋಡ್ರ? ಎಲ್ಲೂ ಇಲ್ಲಮ್ಮ ಗುರು. ಗುರು ಅಲ್ಲಿ. ಎಲ್ಲಿ ಹಾಳಾಗೋಗಿದ್ದೆ? ನಿನ್ಗೇನಾಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಏನಾರ ಹೆಚ್ಚು ಕಡಿಮೆ ಆಗಿದ್ರೆ? ನನ್ನಿಂದ ನಿಮ್ ಸಿಗರೇಟ್ ಬಿದ್ದೋಯ್ತು, ಅದಕ್ಕೆ ತರಕ್ ಹೋಗಿದ್ದೆ. ಐ ಆಮ್ ಸಾರಿ.
గాజులు చంద్రముఖి గాజులు దిశా గాజులు. అమ్మా తీసుకోండమ్మా గాజులు. అక్క గాజులు తీసుకో అక్క, అన్ని కలర్ ఉంది తీసుకో అక్క, బాగున్నాయి. అన్న మీరైనా చెప్పండి అన్న, చెప్పండి అన్న, చెప్పండి అన్న. తీసుకో అక్క. ಎಷ್ಟು 20 రూపాయలన్నా. దండాలన్నా. ಎರಡು ಊಟ ಕೊಡಪ್ಪ. ಅಕ್ಕ ಪೇಪರ್ ತಗೊಳ್ಳಿ ಅಕ್ಕ, ಪೇಪರ್. ಅಣ್ಣ ತಗೊಳ್ಳಿ ಅಣ್ಣ, ಪೇಪರ್ ಪೇಪರ್. ಅಕ್ಕ ತಗೊಳ್ಳಿ ಅಕ್ಕ, ಪೇಪರ್ ಪೇಪರ್. ಒಂದ್ ಪೇಪರ್ ಕೊಡು. ಇದಕ್ಕ ಆ ಪೇಪರ್ ತಗೊಳ್ಳಿ ಅಕ್ಕ. ತಗೋ ಹೋಗೋ ಹೋಗು. ಪೇಪರ್ 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 ಪೇಪರ್. ನಿಮ್ಮ ಮನೆ ಎಲ್ಲಿ ಬರುತ್ತೆ? ಪ್ಯಾಲೇಸ್ ಆರ್ಕಿಡ್ ಹತ್ರ. ರಮೇಶ, ಮನೆ ಪ್ಯಾಲೇಸ್ ಆರ್ಕಿಡ್ ಹತ್ರ ಅಂತ ಕರ್ಕೊಂಡು ಬಿಟ್ ಬಾ. ನೀವ್ ಬರಲ್ವಾ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ನೀವ್ ಇಷ್ಟೊಂದು ಹೆಲ್ಪ್ ಮಾಡಿ ಸೇಫ್ ಆಗಿ ಮನೆಗೂ ತಲುಪಿಸ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಬಂದಿದ್ರೆ ನಮ್ಮ ತಂದೆ ತಾಯಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ, ಅವ್ರಿಗೂ ತುಂಬಾ ಖುಷಿಯಾಗಿರೋದು. ಪ್ಲೀಸ್ ಬನ್ನಿ. ಇಲ್ಲ ಖಂಡಿತ ಇನ್ನೊಂದ್ಸತಿ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ? ರಮೇಶ ಕರ್ಕೊಂಡು. ಅಲ್ಲ ಅದು ಅಕ್ಕ ಬ್ಯಾಗ್ ಕೊಡಿ ಅಕ್ಕ. ಬನ್ರ ಬನ್ನಿ ಅಕ್ಕ. ಬನ್ನಿ ಬನ್ನಿ. ಹಲೋ ಅಪ್ಪ, ನಾನೇ ಮಾತಾಡ್ತಿರೋದು. ಜೋಪಾನ್ ಮಗ್ ಬಂದ್ ಸೇರಿದಾಳೆ, ಅವಳ ಕೈಲೇ ಕೊಡ್ತೀನಿ ರೀ. ಭೂಮಿಕಾ ತಾತ. ಹಲೋ ತಾತ, ಹಾಯ್. ಹಾ ತಾತ, ಏನು ತೊಂದ್ರೆ ಆಗಿಲ್ಲ. ಮನೆವರೆಗೂ ಡ್ರಾಪ್ ಮಾಡಿಸಿದ್ರು ತಾತ. ಅವ್ರು ತುಂಬಾ ಒಳ್ಳೆಯವರು. ಏನು ನೀನು? ನೀನ್ ಯಾವಾಗ್ಲೂ ಬಂದೆ? ನಾನು 10 ವರ್ಷ ಆಯ್ತು ಬಂದು. ತಲೆ, ಅದು ನನಗ್ ಗೊತ್ತು. ನಮ್ಮನೆಗೆ ಯಾವಾಗ ಬಂದೆ ಹೇಳೋ. Just 3 days. ಹೀಗೆ ತರಲೆ ಮಾಡ್ತಾರೆ ಅಂತ ನಿಮ್ ಚಿಕ್ಕಮ್ಮ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿದ್ದಾಳೆ. ಈ 2 ತಲೆಗೂ ಸೇರ್ಬಿಟ್ರ ಇನ್ ನಿನಗ್ ಸರಿಯಾಗಿ ಕೆಲ್ಸ ಕೊಡ್ತಾರೆ ಅಷ್ಟೇ. ತಾತ, 1 ಮಿನಿಟ್. ಯಾರು ಬದ್ರಿನಾರಾಯಣ್ ಅಂತೆ. ಏ, ಕೈಕಾಲ್ ಮುಖ ತೊಳ್ಕೊಳ್ಳಿಲ್ಲ, ಸ್ನಾನ ಮಾಡೋ. ಹೋಗೋ. ನಾನು ಅದಕ್ಕಾಗ್ಲೇ ರಿಯಾಕ್ಟ್ ಮಾಡಿ ಲೆಟರ್ ಕಳ್ಸಿದ್ನಲ್ಲ. ನನ್ಗೆ ಆ ರೀತಿ ಯಾವ ಐಡಿಯಾಸು ಇಲ್ಲ ಅಂತ. ಸ್ವಾಮಿ, ನಿಮಗೆ ಸಮಾಜದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ರೆ ನಿಮ್ಮನೇನ ಧರ್ಮಛತ್ರ ಮಾಡಿ ಸೂರಿಲ್ದವ್ರನ್ನ ಕರ್ಕೊಂಡ್ಬಂದು ಇಟ್ಕೊಳ್ಳಿ. ಸುಮ್ನೆ ನಮ್ಗೆ ತೊಂದರೆ ಕೊಡ್ತೀರಿ? ಲುಕ್ ಮಿಸ್ಟರ್, ಈ ಆಸ್ತಿ ನಂದು, ನಮ್ ಹಿರಿಯರ್ದು. ತಲಾಂತರದಿಂದ ಕಳಿದೆ ಉಳಿಸ್ಕೊಂಡ್ ಬಂದಿರೋ ಬಂಗಾರ. ಮೇಲಾಗಿ ಇದ್ರ ಮೇಲೆ ನಮ್ಗೆ ಸೆಂಟಿಮೆಂಟ್ಸು ಇದೆ. ದಯವಿಟ್ಟು ನಿಮ್ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ. ರೇ ಸ್ವಾಮಿ, ಏನ್ರಿ ಏನ್ ಬೆದರಿಕೆ ಹಾಕ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಜೀವಂತವಾಗಿದೆ. ಐ ಕ್ಯಾನ್ ಫೈಟ್ ವಿತ್ ಯು ಲೀಗಲಿ. ನೌ ಶಟ್ ಅಪ್ ಅಂಡ್ ಕೀಪ್ ದ ಫೋನ್ ಡೌನ್. ಇಡಿಯಟ್.
ಲಾಯರ್ಗಳು ಪುಸ್ತಕ ಬದನೆಕಾಯಿನ ಓದಿ ಓದಿ ಕಾನೂನು ತಿಳ್ಕೊಂಡವ್ರೆ. ನೀವು ಕ್ರೈಮ್ ನ ಮಾಡಿ ಮಾಡಿ ಅರ್ಥ ಬಿಡ್ಬಿಟ್ಟಿದ್ದೀರಿ. ಸರ್ ಬೇಲ್ ಸಿಕ್ಕಿದಾಯ್ತಲ್ಲ ಸರ್. ಸಿಕ್ಕಿದ್ದಲ್ಲ, ಸಿಗಿಸ್ಕೊಂಡಿರೋದು. ನನ್ನ ಮಗನೇ, ನಿನಗೆ ಯಾರು ರುಬ್ಬಿಲ್ಲ ಅಂತ ಕಾಣಿಸ್ತದೆ. ಬಾರಿ ನಿಗರ್ತಾ ಇದೀಯಾ. ನರ ನರ ಕಟ್ಪಣ ಕೊಡ್ತೀನಿ. ನೀವೇನ್ ಸರ್ ಎಲ್ಲೇ ಮಾಡ್ರಾದ್ರು ನಾನೇ ಮಾಡ್ದಂಗೆ ಹೇಳ್ತಾ ಇದ್ದೀರಾ? ಕರ್ಸಿದ ಉದ್ದೇಶ ಹೇಳಿ ಹೋಯ್ತಾ ಇರ್ತೀವಿ. ಕರ್ಸಿದ ಉದ್ದೇಶ ಇಷ್ಟೊತ್ತು ಗಂಟೆ ಹೇಳಿ, ಈಗ ಉದ್ದೇಶ ಬೇರೆ ಹೇಳ್ಬೇಕಾ? ಸಮಯ ಬರ್ಲಿ, ಹೇಳ್ತೀನಿ. ನಡಿ ನಡಿ. ಬರ್ತೀವಿ ಸರ್. ನಮಸ್ಕಾರ ಸರ್. ವಾ ಆ DCPನು ಪುಡಿ ನಮ್ಮ ಹೋಮ್ ಮಿನಿಸ್ಟರ್ ಮುಂದೆ ಒಳ್ಳೆ ಕಾರ್ಪೊರೇಷನ್ ಭಾಷೆಲಿ ಬೈತಾಳೆ. ಕಚ್ಕೋ. ಹಲೋ ಏ ಚಪ್ಪರ್, ಹೋಗಿ ಹೋಗಿ ನಿನ್ ಕಟ್ಕೊಂಡಲ್ಲ, ನನ್ ಕ್ಯಾರ ತಕೊಂಡ್ ನಾನೇ ಹೊಡ್ಕೋಬೇಕು. ಬರ್ಬೇಡ ಕಣೋ, ನೀ ಮನೆಗೆ ಬರ್ಬೇಡ, ಅಲ್ಲೇ ಎಲ್ಲಾದ್ರೂ ಸಾಯ್. ಥು, ನಿಂಗೆ ಮನೆ ಹೆಂಡತಿ ಮಕ್ಕಳು ಯಾರು ಬೇಕಾಗಿಲ್ವಾ? 5 ದಿನದಿಂದ ಮನೆಗ್ ಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ, ನಿನ್ ಗಂಡ ಬಿಜಿ ಬಿಸ್ನೆಸ್ ಮ್ಯಾನ್ ಅಂತ ಆಗ್ಬೇಕವ್ರ ಹತ್ರ ಡೌ ಕಟ್ತಾ ಇದ್ಯಲ್ಲ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಸ್ವಲ್ಪ ಶಾಂತಿ ತಗೋ ಆತ್ಮಕ್ಕೆ. ತಗತಿನ್ ಕೆರನ ಕೈಗೆ. ಇನ್ ಅರ್ಧ ಗಂಟೆಲಿ ಮನೆಗ್ ಬಂದಿಲ್ಲ ಅಂದ್ರೆ ಸೈಕಲ್ ಹೊಡಿಯೋಣ. ಏಯ್ ಬಾರೋ ಬಾರೋ, ಕೂತ್ಕೊಂಡು ಓದ್ಕೊಳ್ಳೋ. ನೋಡ್ ಮಚ್ಚ, ಒಂದು ಮನೆಗ್ ಬಾ, ಇಲ್ಲ ಅಂದ್ರೆ ನಿನ್ ದುಶ್ಮನ್ಗಳ ಜನ ಅವರಲ್ಲ, ಯಾರ್ದಾರ ಒಬ್ಬರು ನಂಬರ್ ಕೊಡು. ಅವ್ರ ನಂಬರ್ ಎಲ್ಲ ನಿನ್ಗೆ ಯಾಕೆ? ನಾನೇ ಡೀಲ್ ಕೊಟ್ಟು ನಿನ್ ಕಾಲ್ ಮುರಿಸ್ತೀನಿ. ಆಗ ಅದನ್ನ ಮನೇಲೆ ಬಿದ್ದಿರ್ತೀಯ. ಪೂಲಂದೇವಿ ಪಾಟು ತರ ಮಾತಾಡ್ತೀಯಾ? ನೀನ್ ಮನೆಗೆ ಬಂದಿಲ್ಲ ಅಂದ್ರೆ ನಿಂಗೆ ಏನಾಯ್ತು ಅಂತ ಎಷ್ಟು ಒದ್ದಾಡ್ತೀನಿ ಗೊತ್ತಾ ನಾನು. ಕಣ್ ಮುಚ್ಚಿದ್ರೆ ಬರೀ ಕೆಟ್ಟ ಕನ್ಸ್ಗಳೇ. ಅದಕ್ಕೆ ಡಾರ್ಲಿಂಗ್, ನೀನು ರೌಡಿ ಕಾಳಾಕದ್ರ ಬದಲು ಯಾವನಾರು ಕಂಪ್ಯೂಟರ್ ಇಂಜಿನಿಯರ್ ಕಾಳಾಕ್ಬಿಟ್ಟು ಬುಟ್ಟಿಗೆ ಹಾಕಬೇಕಾಯ್ತು. ಮನೆ ತುಂಬಾ ನೆಮ್ಮದಿ ಇಟ್ಟಾಡ್ಕೊಂಡಿರೋದಾ? ಈಗ್ಲೂ ನೋಡು, ಡೈವರ್ಸ್ ಕೊಟ್ಬಿಡ್ತೀನಿ, ಟ್ರೈ ಮಾಡು. ಬೇಡ ಮಚ್ಚ, ನಂಗ್ ಉರ್ಸ್ಬೇಡ. ಮುಚ್ಕೊಂಡು ಮನೆಗ್ ಬಾ, ನಾನಿನ್ನ ನೋಡ್ಬೇಕು. ಅಳ್ಬೇಡ ಬಂಗಾರ, ಬಂದೆ ಚಿನ್ನ ಬಂದೆ ಈಗ ಬಂದೆ. ಗುರು, ಮೋಹದ ಮಾಡದಿ ಬಾರಿ ಆಸೆ ಬೀಳ್ತಾವಳೆ. ಬತ್ತೀನಿ ಗುರು. ಲೇ ಮಚ್ಚ, ಯಾವಾಗ ನೋಡ್ರಿ ಕಿತ್ತಾಡ್ತಿರ್ತಿರಲ್ಲ, ನೀನ್ ನೋಡ್ರೆ ಬಾಯ್ ಬಿಟ್ರೆ ಕಿರಿಕು, ಅವಳು ಮಾತಾಡ್ರೆ ಸುಪ್ರಭಾತ. ಇವುಗಳ ಮಧ್ಯ ಪ್ರೀತಿ ಪ್ರೇಮ ಸಂಸಾರ ಎಲ್ಲ ಹೇಗೋ ಮಾಡ್ತೀರಾ? ಇದೇ ಅಲ್ವಾ ಗುರು ಲವ್ ಅಂದ್ರೆ. ಗಂಡ ಜೊತೆಗಿಲ್ವಲ್ಲ ಅಂತ ಒದ್ದಾಟ ಕೂಗಾಡ್ತಾಳೆ, ನಾನು ಬೇಕು ಅನ್ನೋ ಹೊಟ್ಟೆ ಕಿರ್ಚಾಡ್ತಾಳೆ. ಸಿಕ್ಕಿದ್ದೆ ತಡ ಕರಡಿ ಕಚ್ಕೊಂಡ್ಬಿಡ್ತಾಳೆ. ಈ ಒದ್ದಾಟನೇ ಪ್ರೀತಿ, ಕಿರ್ಚಾಟನೇ ಪ್ರೇಮ, ಕಚ್ಕಳದೆ ಸಂಸಾರ. ನೀನು ಯಾವ್ದಾರು ಗಂಟಾಗ ಗುರು ಗೊತ್ತಾಯ್ತದೆ. ಡ್ರಾಪ್ ಆಗಿ ಬನ್ರ. ಡ್ರಾಪ್ ಆಗಿ ಬರ್ತೀನಿ ಗುರು. ಕಡೆಯಲ್ಲಿ ಲೇ ಕಾಕಾ, ಅಣ್ಣ 2 ಟೀ ತರ್ತೀನಿ ಅಣ್ಣ, 1 ನಿಮಿಷ. ಅಣ್ಣ 2 ಟೀ ಹೇಳಿದ್ರಿ, ಇನ್ನೇನ್ ದಾರ್ಕಣ್ಣ? 2 ಟೀ ಹೇಳ. ಹೌದಣ್ಣ. 2 ಸೀಟ್. 2 ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಆ ಚಕ್ರಿ ನನ್ನ ಮಗನ ಎದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ನೀನು. ಏನ್ ಹೆಸರು ಗುರು ನಿನಗೆ? ಇನ್ನು ಬಜಾರ್ಲ ನೀನ್ ಅಲ್ಲಾಡ್ಸಕ್ಕೆ ಯಾವ ಅನ್ಕಲ ಆಗಲ್ಲ ಬಿಡುಗರು. ಬೆಂಗಳೂರ್ಲೆಲ್ಲ ನಿಂದೆ ಅವ. ಆ ನಮಕ್ ಹರಾಮ್ ನನ್ನ ಮಗ ಚಕ್ರಿ ಬೇರೆಯವ್ರ ಜಮೀನಿಗೆಲ್ಲ ಬೇಲಿ ಹಾಕ್ಬಿಟ್ಟು ಎಷ್ಟು ಕಾಟ ಕೊಡ್ತಿದ್ದ. ಎಲ್ಲ ಮಸ್ತಿ ದಯೆ. ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿ ಉಸಿರಾಡ್ಬೋದು. ಮಸ್ತೆ, ಇನ್ಮೇಲೆ ನಿಂದ ಏನೇ ಖರ್ಚಿದ್ರು ನಂದೇ ಫೈನಾನ್ಸ್. ಕೋರ್ಟ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಐತೆ. ಜುಟ್ಟು ನನ್ನ ಮಗನೇ ಮಾರ್ಮಾಡಿ. ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡಿನ ಒಳೆನೆ ಹರಿಸ್ಬಿಟ್ಟು ಒಂದೇ ವಾರದಲ್ಲಿ ಬೇಲ್ ತಗೊಂಡ್ ಬಂದಿದ್ದೀನಿ. ನಿನಗೆ ತಾಕತ್ತಿತ್ತೇನ ಅದು? ಲೈ ಆಯ್ತು ಬಿಡು ಗೆಡ್ಡ,
ಮಸ್ತಿಗೆ ಒಳ್ಳೆ ಕೋಚ್ ನೀನು. ನಮಸ್ಕಾರ ಬಾಸು. ಎಲ್ಲೆಲ್ಲಿ ಅಂತ ಹುಡುಕಿ 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 ಮೆಂಟ್ಲ ಜೈಲ ನಿಂಗೆ ಕಾಕ ಹಿಡಿತಾ ಇರ್ಲಿಲ್ವಾ? ಯಾಟೆ ಬಾಸು ಇಷ್ಟ ಬೇಗ ಮರ್ತ್ಬಿಟ್ಟ? ಏನೋ ಇದು ನಿನ್ ವೇಷ, ಎಲ್ಲೊಳಗೋಗಿದೆ ಇದ್ದೀರಾ ನೀನು? ತಿಗಣೆಗಳ ಕಾಟ ಜಾಸ್ತಿ ಆಗ್ಬಿಟ್ಟು ನೋ ಎಂಟ್ರಿ ಆಗ್ಬಿಟ್ಟಿದೆ ಬಾಸು. ಚಿತ್ತೂರಲ್ಲಿ 3 ವರ್ಷ ಸೆಟ್ಲ್ ಆಗಿ ಗಾರ್ಮೆಂಟ್ಸ್ ಅಲ್ಲಿ ಒಂದು ತೆಲುಗು ಫಿಲಂ ಕ್ಯಾಚ್ ಹಾಕೊಂಡು ಮದ್ವೆಗೆ ರೆಡಿ ಆಗ್ಬಿಟ್ಟಿದ್ದೀನಿ ಬಾಸು. ಬಿಟ್ಬಿಟ್ಟು ಮಾಂಗಲ್ಯ ಹಿಡಿತಾ ಇದೆಯಾ? ಒಳ್ಳೆ ಕೆಲಸ ಇಡಿ ಇಡಿ. ಬಾಸು 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 ಖಂಡಿತ ಬರ್ಬೇಕು ಬಾಸು. ಬರೋಣ ಬಿಡಲಿ. ಬರೋಣ ಗಿರೋಣ ಏನಿಲ್ಲ, ಬರ್ಬೇಕಷ್ಟೇ, ಇಲ್ಲಾಂದ್ರೆ ನಾ ತಾಳಿನ ಕಟ್ಟಲ್ಲ. ಯಾವನ ಇವನು ಇವತ್ತೇನ ಮದುವೆ ಬರ್ತಾರ ಬಿಡ. ಅವೆಲ್ಲ ಗೊತ್ತಿಲ್ಲ ಮತ್ತೆ ಆ ಚಕ್ರಿ ಸತ್ತಿರೋ ಖುಷಿಗೆ ಇವತ್ ಪಾರ್ಟಿ ಮಾಡ್ಲೇಬೇಕು. ಇಲ್ಲೆಂತ ಪಾರ್ಟಿ ಮಾಡ್ತೀರಲ್ಲ? ಲೋಕೆಟ ಮಸ್ತಿ ಹೂ ಅನ್ಲೆ 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಹೋಗ್ರು ಪಾರ್ಟಿ ಮಾಡೋಣ ಗುರು. ಮಸ್ತಿ ನನ್ನ ಮಕ್ಕಳು ಬಿಡಲ್ಲ. ರಾಮಚಂದ್ರ ಜಯರಾಜಪ್ಪ ಕಾಪಾಡಪ್ಪ ಮಸ್ತಿ. ಬಾಸ್ 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 ಎಲ್ರು ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಏರ್ಸ್ಕೊಂಡ್ರೆ ನೀವು ನಿಮ್ಮ ಹೆಸರಿಗೆ ಏರ್ಸ್ಕೊಂಡಿದ್ದೀರಾ? ಇನ್ನು ಒಂದು ಸೀನು ಡೈರೆಕ್ಟ್ ಮಾಡಿಲ್ಲ ನೀವು, ಆಗ್ಲೇ ನಿರ್ಧಾರಿಸಕ ಅಂತ ಬೋರ್ಡ್ ಹಾಕೊಂಡಿದ್ದೀರಾ. ಬಾಸ್ ಇದೇನ್ ಬಾಸ್, ಬೆಂಗಳೂರಲ್ಲೋ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ನೇತಾಡ್ತವ್ರೆ. ಏನಿದು ಜೆ ಎ ಆಯ್ತು ಜೆಡ್ ಆಯ್ತು, ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು, ಇದ್ಯಾವುದು ಬಾಸ್ ಜೆ ಜೆ? ಲೇ ಕೋತಿ ಕಣೋ ನೀನು, ಕೋತಿ ಅನಕೊಂಡ ಕಂಡ್ಬಿಟ್ಟು ನೋಡಲೇ, ಇದು ನಮ್ ಸಿನಿಮಾ ಟೈಟ್ಲು ಕಣಲೇ, ಟೈಟ್ಲು. ಏನ ಜೆ ಅಂತ ಟೈಟ್ಲಾ? ಹೌದು. ಫಸ್ಟ್ ಆದ್ರೆ ಅಲ್ಕಿದಾಕಿ ಬಾಸ್. ಲೇ ಸರಿಯಾಗಿ ನೋಡು, ಹಂಗೆ ನೋಡಿದ್ರೆ ಜೆ, ಕೈಯಲ್ಲಿ ಕಿತ್ತು ಇಟ್ಕೊಂಡು ಲಾಂಗು. ಇದೇ ಕಣೋ ನನ್ನ ಕ್ರಿಯೇಟಿವಿಟಿ. ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು. ಲೇ ನಾನು ಈ ಸಿನಿಮಾ ಮಾಡಿದ ಮೇಲೆ ಇಡೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗು ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ, ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ. ಅಷ್ಟು ಭಯಂಕರವಾಗಿ ಮಾಡ್ತೀನಿ, ನೋಡ್ತಾ ಇರಲಿ. ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು. ನಡಿ ಹೋಗೋಣ. ಯಾರು 1 2 3 4 5 6 7 ಈ ನಂಬರ್ ಕರೆಕ್ಟ್ ಆಗಿದೆ, ಇವ್ರನ್ನ ಮೀಟ್ ಮಾಡ್ಸಲ್ಲ. ಆಗಲ್ಲ ಬಾಸ್. ಯಾಕೋ? ಅವರು ಹೊರಟೋದ್ರು. ಹೋಗ್ಬಿಟ್ರ? ಎಲ್ಲಿಗೆ? ಸಾರಿ ಸಾರಿ. ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ. ಅವ್ರು 90 ಹೊಂಟೋದ್ರು ಬಾಸ್. 90ಗೆ ಹೋಗ್ಬಿಟ್ರ? 90 ಇಸ್ವಿಲ್ ಹೊಂಟೋದ್ರು ಅಂದೆ. 90 ಇಸ್ವಿಲ್ ಹೋಗ್ಬಿಟ್ರ? ಅಲ್ಲೋ ಇವ್ರನ್ನ ಮೀಟ್ ಮಾಡ್ಸಲ್ಲ. ಲೇ ಇವ್ರನ್ನ ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್ ಬಾಸ್, ತುಂಬಾ ಕಷ್ಟ ಇದೆ ಅವ್ರ ಹತ್ರ ಹೋಗೋದು. ನಾನು ಇವತ್ತು ಯಾರಾದ್ರೂ ರೌಡಿಗಳನ್ನ ಮೀಟ್ ಮಾಡ್ಲೇಬೇಕಲ್ಲೋ. ಏನೋ ಒಂದು ಐಡಿಯಾ ಮಾಡ. ಹಂಗಂತೀರಾ? ಟೆನ್ಷನ್ ಸತ್ಯ ಅಂತ ಅವನೇ. ಅವನ ಯಕ್ಕ ಮಕ್ಕ ಖರಾಬ್ ಬಾಸ್. ಏಕ್ ಮಾರ್ ದೋ ತುಕಡ. ಅಣ್ಣ ಎವಿ ಮೂಡಲ್ಲವ್ರೆ ಬಾಸ್. ಟೆನ್ಷನ್ ಸತ್ಯಣ್ಣನವರೇ ಶುರು ಮಾಡ್ರ. ಮುಂದೆ ಗಲ್ಪ ಅಣ್ಣ, ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ. ಯಾಕ ಮೂಡ್ಬೇಡವಾ? ಬೇಕಣ್ಣ. ಮೂಡಮ್ಮ ಮೂಡು. ಆಯ್ತಣ್ಣ. ನೋಡಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಕತೆ ಶುರು ಮಾಡಿದ್ರಣ್ಣ? ಇನ್ನೇನು ಅರಿಕತೆನ ಹೇಳ್ತಾ ಇದ್ದೀನಿ. ಬರ್ಕಳಪ್ಪ. ಈ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಒಳ್ಳೆ ಸ್ಟೂಡೆಂಟ್ ಗುರು. ಸವಿ ನೆನಪು, ಸಾವಿರ ನೆನಪು. ನಾನು ಕತೆ ಹೇಳ್ಬೇಕಾದ್ರೆ ರಿಮೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಮುತ್ತ ಹೇಳ್ಬೇಡ. ಆಯ್ತಣ್ಣ. ಗುರು, ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು. ಅಣ್ಣ 1 ಪ್ಲೇಟ್ ಗುಡ್ದ, 1 ಪ್ಲೇಟ್ ತಲೆ ಮಾಂಸ ಸಾಕು. ಆಯ್ತು. ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಮಾಡಾಕ್ಬಿಟ್ರು. ಏನೋ ಇದು ಇಂಟ್ರೊಡಕ್ಷನ್ಗೆ 2ನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲ. ಇನ್ನೊಂದು ಕ್ವಾರ್ಟರ್ ಬರ. ಈ ಕತೆನ ಎಲ್ಲೋ ಕೇಳ್ದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗಿದೆಯಲ್ಲೋ. ನೀವ್ ಹೇಳಿ. ಅಲ್ಲೊಂದು ಓ ಗುಲಾಬಿ ಅಂತ ಒಂದು ಪ್ಯಾಟೋ ಸಾಂಗ್ ಹಾಕ್ಬಿಡೋಣ ಬಾಸ್. ಇದನ್ನ ನಮ್ಮ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೈಲಿ ಆಡ್ಸ್ಬಿಡೋಣ. ನನ್ನ ಮಗನೇ ಅಣ್ಣ, ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ. ನಮ್ಮ ಮಂದಿಯವರ ಅಣಗು ಓಮು ಸಿನಿಮಾನ ಎಷ್ಟು ಸಲ ನೋಡ್ದೆ ಅಂತ ಹೇಳ್ಬಿಡೋಣ. ಕಾಲು ಮುಗಿತೀನಿ ಹೇಳ್ಬಿಡೋಣ. ಎದುರು ಸ್ವದ್ಬಿಡ್ತೀನಿ ನನ್ನ ಮಗನೇ. ಓಂ ಸಿನಿಮಾನ ಆವಾಗಿಂದ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವನಲ್ಲ. ಹೋಣ ನನ್ನ ಮಗನೇ, ಇವನ್ಗೋಸ್ಕರ ನನ್ನ ಲೈಫ್ ಸ್ಟೋರಿ ನಿನ್ಗೆ ಸಿನಿಮಾ ಕಥೆ ತರ ಕಾಣಿಸ್ತಿದ್ಯಾ? ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ. ಬಚಾವನೇನು ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು. ಹಾಳಾಗೋಗ್ಲಿ ಶಿಶಿರ್ ಕಥೆಗಳು, ಮೆಂಟ್ಲು ಮಾದೇಶ್ ಟ್ರಾಜಿಡಿ ಕಥೆ ಹೇಳೋಣ.
ನಂದು ಮದರ್ ಕಮ್ ರೌಡಿಸಮ್ ಸೆಂಟಿಮೆಂಟ್ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವ. ನಮ್ದು ಬೆಡ್ದೂರು. ಅದರಲ್ಲಿ ನಮ್ಮವ್ವ ನನ್ನ ಕೂಸೆ ಅಂತ ಬೋಬುದಾಗ ಸಾಕಿದ್ಲು. ನಮ್ಮ ಅಪ್ಪಯ್ಯ ತೀರ್ಕೊಂಡ. 3 ಜನ ಎಲ್ಲ ಸೇರ್ಕೊಂಡು ನಮ್ಮ ಅವ್ವನ್ ಬಳೆಗಳು ಹೊಡೆದಾಕ್ಬಿಟ್ರು. ಮುಂದಕ್ಕೆ ನಾನು ಹೇಳ್ತೀನಣ್ಣ. ಅದಾದ್ಮೇಲೆ ನೀನ್ ಸಿಟಿ ಕಡೆಗೆ ಬಂದೆ. ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ. ಬಳೆ ಕೊಡೋಷ್ಟ್ರಲ್ಲಿ ಅಮ್ಮ ನಿನ್ ನೋಡಕ್ ಬಂತು. ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ. ನಿಮ್ಮ ಅವ್ವ ಸತ್ತೋಗ್ಬಿಟ್ಲು. ಇಷ್ಟೇ ತಾನೇ ಅಣ್ಣ? ಕೂದಲು ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ. ಲವ್ ಸಿನಿಮಾದವ್ರನ್ನ ಏನ್ರೋ ಅನ್ಕೊಂಡ್ಬಿಟ್ಟಿದ್ರ ನೀವು? ಅದೇ ಜೋಗಿ ಕಥೆನ ತಿರುಗಿಸಿ ನನಗೆ ಹೇಳ್ತೇನಲ್ಲ. ಬಸ್ ಡಬ್ಬಾ ನನ್ನ ಮಕ್ಳು. ನನ್ನ ಮಕ್ಳಿಗೆ ಏನ್ ಗೊತ್ತು ಬಾಸ್ ನಿಮ್ ಟೇಸ್ಟ್. ನಿಮ್ ಟೇಸ್ಟ್ ಗೋಸ್ಕರನೇ ಒಂದು ಎಕ್ಸ್ಟ್ರಾಡಿನರಿ ಕಥೆನ ಮಾಡಿಕ್ಕಿದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್? ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ. ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ. ಅವನೇ ನಮ್ ಕಥೆಯ 2ನೇ ನಾಯಕ. ಇವರಿಬ್ಬರು ಸೆಂಟ್ರಲ್ಲಿ ಶಾಸ್ತ್ರಿ ಅನ್ನೋನು ತೆಂಗಿಗಾಗಿ ಸುಂಟ್ರುಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ ಇಂದ ದತ್ತ, ಅತ್ತ ಕಡೆ ಗಲಾಸಿಪಾಳ್ಯದಿಂದ ಸ್ವಾಮಿ, ಜೊತೆಯಲ್ಲಿ ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ. ಒಂದು ಕತೆನ ಒಬ್ಬೊಬ್ಬ ಹೇಳ್ದ. ನನ್ನ ಮಗ ನೀನು 12 ಕತೆನ 12 ತರ ಹೇಳ್ತಿಯಲ್ಲೇ. ಮಕ್ಕಳಲ್ಲೇ ನನಗಿನ್ಯಾವ ಕತೆನೂ ಬೇಡ ಕಣಪ್ಪ. ಸಿನಿಮಾನೇ ಮತ್ತೆ ತೆಗಿತೀನಿ. ಜನ ನೋಡಕ್ಕಾಗದೆ ಕಣ್ಣು ಗುಡ್ಡೆ ಕಿತ್ಕೊಂಡ್ಬಿಡ್ಬೇಕು. ನಿಮ್ಮ ತಂದೆ ಆಕ್ಸಿಡೆಂಟಲ್ಲಿ ಹೋದ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಆಗ ನಾನು ಊರಲ್ಲಿರಲಿಲ್ಲ. ನಾನು ನಿಮ್ಮ ತಂದೆ. ಸಾರಿ, ನನ್ನಿಂದ ಏನಾದರೂ ಸಹಾಯ? ಬೇಡ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ಅಲ್ಲಮ್ಮ, ಹಿಂಗೆ ಬಿಟ್ರೆ ಹೆಂಗೆ? ಜೀವನಕ್ಕೆ ದುಡ್ಡು ಬೇಡವಾ? ಇರಕ್ ಮನೆ ಬೇಡವಾ? ತುಂಬಾ ಸಂತೋಷ. ತಮ್ಮ ಕಳಕಳಿಗೆ ಧನ್ಯವಾದಗಳು. ನನ್ನ ಮಗ ನಮ್ಮ ಜೀವನಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾನೆ. ಇರೋಕ್ ಮನೇನೂ ಇದೆ. ಮನೆ ಎಲ್ಲಿದೆ? ನಮಗೂ ಗೊತ್ತಿಲ್ಲ. ಶರ್ಮಾ ಮನೆ ಕಟ್ಬಿಟ್ನಾ? ಅವನ್ಯಾಕ್ರಿ ಮನೆ ಕಟ್ಟಬೇಕು? ತಲತಲಾಂತರದಿಂದ ಬಂದ ಆಸ್ತಿ ಇದು. ನಮ್ಮ ಅಪ್ಪ ಕಟ್ಟಿದ ಮನೆ, ತಾತ ಕಟ್ಟಿದ ಮನೆ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಸ್ವಾಮಿ, ಅದು ಹಳೆ ಕಥೆ ಆಯ್ತು. ಹೊಸ ಸ್ಟೋರಿ ಹೇಳ್ತೀನಿ ಕೇಳಿ. ನಿಮ್ ಮಗ ಈ ಬಿಲ್ಡಿಂಗ್ ಎಲ್ಲ ಹೊಡಾಕ್ಬಿಟ್ಟು ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಬೇಕು ತುಂಬಾ ಆಸೆ ಇಟ್ಕೊಂಡಿದ್ದ. ಹಂಗ ಅನ್ಬಿಟ್ಟು ಇವರಿಂದ ಬಿದ್ದಿದ್ದಕ್ಕೆ ಇವರು ಒಳ್ಳೆ ಅಡ್ವಾನ್ಸ್ ಹೊಡೆದಿದ್ರು. ಈಗ ನೋಡಿದ್ರೆ 7 ಕೇಳಿ ಹೋಗ್ಬಿಟ್ಟವನೆ. ಅಗ್ರಿಮೆಂಟ್ ಎಲ್ಲ ಐತೆ ಅಂತ ಇಕ್ಕಳಿ. ಇವ್ನು ನಂಬ್ಕೊಂಡು ಸುತ್ತಮುತ್ತ ಹಳೆ ಬಿಲ್ಡಿಂಗ್ ಎಲ್ಲ ಅಡ್ವಾನ್ಸ್ ಮಾಡ್ಬಿಟ್ಟಿದೀವಿ. ಎಲ್ಲ ಖಾಲಿನೂ ಮಾಡ್ಬಿಟ್ಟವ್ರೆ. ಇದೊಂದೇ ಬಿಲ್ಡಿಂಗ್ ಉಳ್ಕೊಂಡಿರೋದು. ಹೇಳಿ, ಯಾವಾಗ ಖಾಲಿ ಮಾಡ್ತೀರಾ? ನಮ್ಮ ಯಜಮಾನರು ನಮ್ಗೆ ಯಾರಿಗೂ ಹೇಳ್ದೆ ಯಾವ ಪೇಪರ್ಗೂ ಸೈನ್ ಮಾಡೋರಲ್ಲ. ಈ ಮನೆನಂತೂ ಮಾರೋರೇ ಅಲ್ಲ. ಈ ಮನೆನೇ ಅವ್ರ ಉಸಿರಾಗಿತ್ತು. ಅದಕ್ಕೆ ಉಸಿರೇ ಬಿಟ್ಬಿಟ್ಟಲ್ಲಮ್ಮ. ಅವೆಲ್ಲ ಬಿಟ್ಟಾಕಿ ಒಳ್ಳೆ ಅಮೌಂಟ್ ಓಡಿಸ್ತೀನಿ. ಆರಾಮಾಗಿ ಮನೆ ಖಾಲಿ ಮಾಡ್ಬಿಡಿ. ಈ ಮಗು ಮದುವೆ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು. ಇಲ್ಲಿ ಹೆಂಗಿರೋ ದೊಡ್ಡ ಅಪಾರ್ಟ್ಮೆಂಟ್ ಆಗುತ್ತಲ್ಲ, 3 ಬೆಡ್ರೂಮ್ ಫ್ಲಾಟ್ ಕೊಡ್ತೀವಿ. ಆರಾಮಾಗಿ ಸೆಟ್ಲ್ ಆಗ್ಬಿಡಿ. ಅದು ಬಿಟ್ಬಿಟ್ಟು ಅಜ್ಜಿ ಇದು ತಾತಂದು ಅಂತ ಗಾನ ಬಜಾಯಿಸ್ತಿದ್ದೀರಲ್ಲ. ಶೇಷಗಿರಿ, ಓಕೆ ನೋಡು ಭೂಮಿಕಾ, ಇನ್ನು 3 ತಿಂಗಳು ಬೇಕಾದ್ರೆ ಟೈಮ್ ಕೊಡ್ತೀನಿ. 3 ಮಂತ್ಸ್, ಇಲ್ಲಾಂದ್ರೆ 4 ಮಂತ್ಸ್ ತಗೊಳ್ಳಿ. ನೋ ಪ್ರಾಬ್ಲಮ್. ವಿ ಶುಡ್ ಹೆಲ್ಪ್ ಹಿಮ್. ಹಿ ವಾಸ್ ಮೈ ಫ್ರೆಂಡ್, ಯು ನೋ. ಮಿಸ್ಟರ್ ಬದ್ರಿನಾರಾಯಣ್, ಈಗ ಗೊತ್ತಾಯ್ತು ನಮ್ಮ ತಂದೆಗೆ ಅವಾಗ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದಿದ್ದು ನೀವೇ ಅಂತ. ನೋಡಿ, ನಾವೀಗಾಗಲೇ ತುಂಬಾ ನೊಂದಿದ್ದೀವಿ. ಮನೇಲಿ ನಮ್ಮ ತಂದೆ ಶ್ರಾದ್ದ ನಡೀತಾ ಇದೆ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಗೆಟ್ ಲಾಸ್ಟ್. ಅಲ್ಲಮ್ಮ ಭೂಮಿಕಾ, ಜಸ್ಟ್ ಗೆಟ್ ಲಾಸ್ಟ್. ಆಹಾ, ಓಪ ಬಂದ್ರೆ ಸಾಕ್ಷಾತ್ ಶರ್ಮನ್ ಪ್ರಿಂಟು. ಬಾಸ್, ಇದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಹಾಕಿಲ್ಲ. ಬನ್ನಿ, ರಾಂಗ್ ಶೋನೇ ಇಕ್ಬೇಕು. ನಮಸ್ತೆ ಭೂಮಿಕಾ, ಎಲ್ರಿಗೂ ನಮಸ್ಕಾರ. ಲಿಟಿಗೇಷನ್ ಜಾಗನೇನಾ? ಅದಕ್ಕೆ ಏನೋ ಮಾಡ್ಬೇಕೀಗ ನಾವು? ಏನಿಲ್ಲ ಗುರು, ನಿಮ್ಮೂರೊಂದಷ್ಟು ಜನ ಹುಡುಗನ ಕಳಿಸಿ. ನಮ್ಮ ಮಸ್ತಿ ಅಣ್ಣ ಅವ್ರಿಗೆ ಹಿಸ್ಟ್ರಿ ಯೂಸ್ ಮಾಡ್ಕೋತೀವಿ. ನಮ್ ಕೆಲಸ ಆಗೋಯ್ತದೆ. ಮಸ್ತಿ ಹಂಗೆಲ್ಲ ಹೆಸರು ಕಳ್ಸಲ್ಲ. ಏನೇ ಇದ್ರು ಡೈರೆಕ್ಟ್ ಡೀಲಿಂಗು. ಅಣ್ಣ, ಇನ್ನ ಒಳ್ಳೇದಾಯ್ತು. ಅಣ್ಣನೇ ಬರ್ತಾರಂದ್ರೆ ನಮ್ ಕೆಲಸ ಹೂವು ಆಯ್ತು ಸುಲಭ ಆಗೋಯ್ತದೆ. ಹುಡುಗಿ ಯಾಕೆ ಮನೆ ಮಾರಕ್ ಹೋಗ್ತಾ ಇಲ್ಲ? ಗುರು, ಏನೋ ಅವ್ರ ವಂಶವರಲ್ಲ ಬಾಳಿ ಬದುಕಿದ ಮೇಲೆ ಅಂತ ಒಂದೇ ಗಾನ ಆಡ್ತಾವಳೆ ಗುರು. ಅಂತ ವಯಸ್ಸು ಅಲ್ಲ, ಇನ್ನ ಚಿಕ್ಕ ವಯಸ್ಸು. ಅಮೂಲು ಅಣ್ಣ ನೋಡಿ ಅಣ್ಣ, ಅವ್ರ ಮಗ ನೋಡೋಣ ಅಣ್ಣ, ಒಂದ್ಸಲ
ನಾನು ಎತ್ತಲೇ ಸಾರಿ ಗುರು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಏನ್ ಗುರು ಈಗ ಕೇಳ್ತಾ ಇದ್ರ? ಇಲ್ಲಿ ಯಾರ್ದೋ ವಸ್ತು ಯಾರೋ ಆಸೆ ಬಿಡೋದು, ನಿಮ್ಮಂತರ ಯಾರೋ ಬಂದ ಸೆಟ್ಲ್ ಮಾಡೋದು, ಇವೆಲ್ಲ ಫೀಲ್ಡ್ ಹೊಸ್ತಾ ಗುರು. ಇಷ್ಟಕ್ಕೂ ಇಲ್ಲಿ ರೀಸನ್ ಅಲ್ಲಿ ಕೇಳ್ತಾರೆ. ಮೀಟ್ರು ಬ್ಯಾಟ್ರು ಓಕೆ ಅಂದ್ರೆ ಮುಗೀತು. ನಮ್ ಮೀಟರ್ ಎಷ್ಟ ಗುರು? 25 ಲಕ್ಷ ಒಂದೇ ಪೇಮೆಂಟ್ ಗುರು. ಲ್ಯಾಂಡ್ ವ್ಯಾಲ್ಯೂ ಎಷ್ಟ? ಬಜಾರಲ್ಲಿ 4 ಕೋಟಿ ಓಡ್ತಾ ಇದೆ, ನಾ ಒಂದ್ 50 ಲಕ್ಷ ಎಕ್ಸ್ಟ್ರಾ ಕೊಡಕಡಿ. 8 ಕೋಟಿ ಕೊಟ್ರೆ ಮಾಡ್ಕೊಡ್ತೀನಿ. 8 ಕೋಟಿ ಗುರು? 8 ಕೋಟಿ ಏನು ವರ್ಕೌಟ್ ಆಗಲ್ಲ ಗುರು. ಆ ಹುಡುಗಿನ ಸೇರ್ಸೋಪರ ಬಿಡ್ರು, ಏನು ಗಿಟ್ಟಲ್ಲ. ಕೈಲಾಗ್ದಿರೋ ಹೆಣ್ಮಕ್ಳು ಮನೆನ ನಾನು ಹಾಳು ಮಾಡ್ಬೇಕಾ? ಅದಕ್ಕೆ ನಾನು ದುಡ್ಡು ಕೊಡ್ತೀನ ಈ ಡೀಲ್ ನಾನೇ ಅಲ್ಲ, ಯಾವ ನನ್ನ ಮಗನ ಮುಟ್ಬಾರ್ದು. ಆ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲ. ಆ ಹುಡುಗಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಇನ್ನೇನ್ ಮಕ್ಕ ನೋಡ್ತಾ ಇದ್ಯಾ? ವಾರ್ತಾರ ಇಲ್ಲಿಂದ ಗೆಡ್ಡೆ. ಇಂಥ ನನ್ನ ಮಕ್ಳನ್ನ ಮಾತ್ರ ನನ್ನ ಹತ್ರ ಸೇರಿಸ್ಬೇಡ. ನಾನು ಮಚ್ಚಿಡಿದಿರೋ ಉದ್ದೇಶನೇ ಬೇರೆ. ಅಲ್ಲಣ್ಣ, ಗಂಡಸ್ತಾನ ನಾನೊಬ್ನೇ ಲೀಸ್ ಹಾಕೊಂಡಾಗ ಮಾತಾಡ್ತಾನೆ, ನೀವೆಲ್ಲ ಏನಂಗಾರೆ? ಕರ್ಮ ಕರ್ಮ. ನಿನ್ನೆ ಬಂದಿ ಜುಟ್ಟು ನನ್ನ ಮಗ ಅವನು. ಚಿಟಿಕೆ ಹೊಡೆದ ಹೇಳ್ತಾನಣ್ಣ, ಈ ಡೀಲ್ನ ಬೆಂಗಳೂರಲ್ಲಿ ಯಾರನ್ನ ಮುಟ್ಲಿ ನೋಡೋಣ ಅಂತ. ಏನ್ ಮಾಡ್ತಾನಂತ? ಹಂಗೆ ಅಮ್ಮಮ್ಮ ಹಾಕೊಡ್ತಾನಂತೆ. ಅಮ್ಮಣ್ಣ ಲೇ ಶೇಷ, ನನ್ನ ಮಗನೇ ತೆರಿಗೆ ಲವ್ ಸರಾಯಿಸದ. ಈ ಮಾತ್ ನಾವು ನಮ್ಮ ತಾಯಣ್ಣಗಳು ಅಂದಾಕಣ. ನೀನ್ ನಂಬು ಬಿಟ್ರೆ ಬಿಡು. ಮೂಟೆ ಅಣ್ಣಂಗ್ ಕಾಲ್ ಸಾರಿ ಅಣ್ಣ, ಮೂಟೆ ಅಣ್ಣಂಗ್ ಕಾಲ್ ಆಗಲ್ವಲ್ಲ, ಅದಕ್ಕೆ ಆ ಜುಟ್ಟು ನನ್ನ ಮಕ್ಕಳಿಗೆಲ್ಲ ಸದ್ರ. ಈಗ ಹೇಳಣ್ಣ, ನಾನು ಡೀಲ್ ಮಾಡ್ಕೊಡ್ತೀಲ್ವಣ್ಣ? ನಿಂಗೋಸ್ಕರ ಅಲ್ದೇ ಇದ್ರು ಅವನನ್ನ ಹಾಕೊಳಕ್ಕೋಸ್ಕರನಾದ್ರು ಈ ಡೀಲ್ ಮುಟ್ತೀನಿ. ಬಟ್ರೆ ಯಾರು ಯಾರಪ್ಪ ನೀನು? ಯಾರಪ್ಪ ನೀನು? ಯಾರು ಯಾರು ಏನಾಗಬೇಕಾಗಿತ್ತು? ಏನ್ ಮಾಡ್ತೀರೋ? ಏನಲ್ಲೇ ಗೋಪ್ರಾಣಿ, ಮನೆ ಮಾರಲ್ಲ ಅಂತ ಬಿಲ್ಡಪ್ ಕೊಡ್ತೀಯಾ? ನೋಡು ಮನೆ ಪೇಪರ್ಸ್. ಸುಮ್ನೆ ಅವತ್ತು ಒಪ್ಕೊಂಡಿದ್ದೆ ಒಂದಷ್ಟು ದುಡ್ಡಾದ್ರೂ ಸಿಕ್ತಿತ್ತಾ? ಏನ್ರಿ ಅಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದೀರಾ? ಬದ್ರಿನಾರಾಯಣ ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ? ಅವರು ರಾತ್ರಿ ಗುಂಡ ಹಾಕೋದೆ ಸಿಎಂ ಜೊತೆ ಹೋಮ್ ಮಿನಿಸ್ಟರ್ ಜೊತೆ. ಅಂಥವ್ರ ಮೇಲೆ ಇಂಥ ಸಿಲ್ಲಿ ಕಂಪ್ಲೇಂಟ್ ಕೊಟ್ಟು ಆಕ್ಷನ್ ತಗೊಳ್ರಿ ಅಂದ್ರೆ ತಗೊಳಕ್ಕಾಗುತ್ತಾ? ಸರ್, ಇದು ಸಿಲ್ಲಿ ವಿಷಯನ. ನಾವ್ ಎಷ್ಟು ಹೆದ್ರಿದೀವಿ, ಎಷ್ಟು ಹೆಲ್ಪ್ಲೆಸ್ ಆಗಿದೀವಿ ಅಂತ ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಂಥ ಟೈಮಲ್ಲಿ ನಮ್ಮನ್ನ ನೀವು ತಾನೇ ಪ್ರೊಟೆಕ್ಟ್ ಮಾಡ್ಬೇಕು. ಒಪ್ಕೋತೀನಿ. ನೋಡಿ, ನಾನು ಹೇಳ್ತಾ ಇರೋದು ನಿಮ್ ಸೇಫ್ಟಿಗೋಸ್ಕರ. ನಾವು ಪ್ರತಿಯೊಂದು ಕ್ಷಣನೂ ನಿಮ್ಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗುತ್ತಾ? ಆಸ್ತಿಗೋಸ್ಕರನೇ ಆಕ್ಸಿಡೆಂಟ್ ಅನ್ನೋ ತರ ಯಾಕೆ ನಿಮ್ ತಂದೆನ ಕೊಲೆ ಮಾಡಿರಬಾರ್ದು? ಇದು ನನ್ನ ಡೌಟು. ಈಗ ನನಗೊಂದು ಡೌಟ್ ಬರ್ತಾರೆ ಸರ್. ನಮ್ ತಂದೆ ಕೊಲೆ ಏನಾದ್ರೂ ಇದೇ ಕಾರಣಕ್ಕಾಗಿದ್ರೆ ಅದ್ರಲ್ಲಿ ನೀವು ಶಾಮೀಲಾಗಿದ್ದೀರಾ ಅಂತ. ಬನ್ನಿ ತಾತ. ನಡಿಯಮ್ಮ. ಮುಂದೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಇನ್ನೇನ್ ನಿರ್ಧಾರಕ್ಕೆ ಬರೋದು? ನೀವೆಲ್ಲ ಹೇಳ್ದಾಗ ಈ ಮನೆ ಮಾರೇ ಬಿಡೋಣ ಅಲ್ವೇನಮ್ಮ? ಬೇಡ ಮಾವಯ್ಯ, ನನ್ ಮನ್ಸಿದಕ್ಕೆ ಒಪ್ತಾ ಇಲ್ಲ. ನಾವ್ ಈ ಮನೇಲೆ ಇದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಈ ಮನೆನ ಉಳಿಸ್ಕೊಡಿ. ಬೇರೆ ಏನಾದ್ರೂ ಸಲಹೆ ಕೊಡಿ. ಈ ಮನೆನ ಉಳಿಸ್ಕೊಡಿ, ದಯವಿಟ್ಟು ಈ ಮನೆ ಉಳಿಸ್ಕೊಡಿ. ಹಲೋ.
ಹಲೋ ಮಸ್ತಿ, ನಾನೊಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡಿದ್ದೀನಿ. ನೀವೇ ನನಗೆ ಹೆಲ್ಪ್ ಮಾಡಿ. ಬದ್ರಿನಾರಾಯಣ ಎಲ್ಲೋ ಟಾಪ್ ಫ್ಲೋರ್ ನಲ್ಲಿದ್ದಾರೆ. ನೀನಣ್ಣ ಬದ್ರಿನಾರಾಯಣ? ಎಸ್. ನೀನಿಲ್ಲಿ ಬಿಲ್ಡಿಂಗ್ ಕಟ್ತೀಯ ಅಂತ ಎಲ್ರು ಮನೆ ಖಾಲಿ ಮಾಡ್ಕೊಳ್ಬೇಕು. ಇದೇನ್ ಗೊತ್ತಾ, ಲೋಕಲ್ ಗುಡ್ದ. ಆ ಭೂಮಿಕಾ ಮನೆ ಪೇಪರ್ಸ್ ಕೊಡು. ಅಬೇ ಜಾ, ಆ ಪೇಪರ್ ನಂದು, ನಾನು ಕೊಡಲ್ಲ. ಮಾಯ नहीं देता, तुम खोलो मैं पूछने वाला. ए साला मेरे को मारता है, तुझे नहीं छोड़ूंगा. मारो से, पुलिस को बुलाओ. जल्दी आ जाओ. ರಮೇಶ, ಆ ಕುಳ್ಳ ಮಿಂಟ್ರಿ ಹುಡ್ಕೋ. ಆಯ್ತು. ಹುಡುಗಿ ಮನೆ ಪೇಪರ್ ತರ್ಸು. ಆಂಟನಿ, ಗಿವ್ ದ ಪೇಪರ್ಸ್. ನಿನಗೇನ್ ಹೇಳಿದ್ದೇನೆ? ಗುರು, ಇಡಿಲ್ಲ ಯಾವುದೇ ಕಳ್ಳಕ್ಕೆ ಮುಟ್ಬೇಡ ಅಂತ ಹೇಳಿದೆ ಗುರು. ಏನ್ ಮಾಡಿದೆ ಗುರು, ನೀ ಏನ್ ಬೇಕಾದ್ರೆ ಮಾಡು ಗುರು. ಆಲ್ಟಲ್ಲಿ ಹೊಡೆಬೇಡ ಗುರು, ಆಲ್ಟಲ್ಲಿ ತೂತದೆ ಗುರು. ಕಿಡ್ನಿ ಕಲ್ಲದೆ ಗುರು, ಕಲ್ಲದೆ ಗುರು. ಗುರು, ಲಿವರ್ ಫುಲ್ ಡ್ಯಾಮೇಜ್ ಗುರು. ನಮ್ಮ ತಾಯಿನ ಹಾಕಿ ಹೇಳವ್ರೆ ಗುರು. ಕಾಲಿಗೆ ರಾಡ್ ಹಾಕೋರೆ ಗುರು. ಗುರು, ಇಂದ ಪೈಲ್ಸು ಗುರು. ಗುರು, ಪೈಲ್ಸು ಗುರು, ಬಿಟ್ಬಿಡು. ಫೈಲ್ಸ್ ಅಂತೆ, ಆಪರೇಷನ್ ಮಾಡೋ. ಆಪರೇಷನ್ ಬೇಡ, ಡಾಕ್ಟ್ರ್ ಎಲ್ಲವ್ರೆ. ತಗೊಳ್ಳಿ ನಿಮ್ಮ ಮನೆ ಪತ್ರ. ತುಂಬಾ ಥ್ಯಾಂಕ್ಸ್ ಅಪ್ಪ. ಸ್ವಲ್ಪ ಕಾಫಿ ತಗೋ. ಉಪಕಾರ ಆಯ್ತಪ್ಪ. ಇಲ್ಲ ಇನ್ನೊಂದ್ ಸತಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಬಾಯ್ ಮಾವಯ್ಯ. ನಾನಂತೂ ಈ ಮನೆ ನಮ್ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ಕೊಂಡಿದ್ದೆ. ನಮ್ ಸಹಾಯಕ್ಕೆ ಯಾರೂ ಆಗ್ಲಿಲ್ವಲ್ಲ. ಏನೂ ಸಂಬಂಧ ಇಲ್ದೇರ ಆ ಹುಡುಗ ಇಷ್ಟು ಸಹಾಯ ಮಾಡ್ಬಿಟ್ನಲ್ಲ ಮಾವಯ್ಯ. ಇವನು ಇಲ್ದಿದ್ರೆ ನಮ್ ಗತಿ ಏನಾಗಬೇಕಾಗಿತ್ತು. ಎಲ್ಲ ರಾಘವೇಂದ್ರನ ಕೃಪೆ. ಮಂತ್ರಾಲಯದಿಂದ ಬರುವಾಗ ಇಡೀ ಜರ್ನಿ ನಿಮ್ಮನ್ನ ನೋಡ್ದೆ. ಅಪ್ಪಿ ತಪ್ಪಿನೂ ನೀವು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನಿಮ್ ಜೊತೆ ಸೇಫ್ಟಿ, ನಂಬಿಕೆ, ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಆಯ್ತು. ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರೇನೆ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನಿಮ್ ಕ್ಯಾರೆಕ್ಟರ್ ಹಾಗೆ ಅನ್ನಿಸ್ಲಿಲ್ಲ. ತುಂಬಾ ಸ್ವೀಟ್ ಅನ್ನಿಸ್ತು. ನಮ್ ತಾತಂಗಂತೂ ನಿಮ್ಮನ್ ಕಂಡ್ರೆ ತುಂಬಾ ಅಭಿಮಾನ. ಅವ್ರೊಬ್ಬರಿಗೆ ಅಲ್ಲ, ಮಮ್ಮಿ, ಚಿಂಟು ಎಲ್ರಿಗೂ. ಅದ್ರಲ್ಲೂ ನನ್ಗಂತೂ ಅವ್ರೆಲ್ರಿಗಿಂತ 10 ಪಟ್ಟು ಜಾಸ್ತಿ. ಹೌದು, ಇನ್ನೊಂದ್ ವಿಷಯ. ನಿಮ್ ಜೊತೆ ಅಷ್ಟೊಂದ್ ಜನ ಹುಡುಗರು ಇರ್ತಾರಲ್ಲ, ಯಾರವ್ರೆಲ್ಲ? ನಿಮ್ಗೆ ಇರಿಟೇಟ್ ಆಗ್ತಾ ಇದ್ಯಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಮತ್ ಮಾತಾಡಿ. ಏನ್ ಮಾತಾಡ್ಲಿ? ಅಷ್ಟೆಲ್ಲ ಸೀನ್ ಇಲ್ಲಕ್ಕ. ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ. ಅಣ್ಣನ್ ನೀವೇ ರೆಡಿ ಮಾಡ್ಬೇಕು. ಗುರು, ಮಚ್ಚ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ. ನಾನು ಸಮಜಾಯಿಸ್ತಾ ಇದ್ದೀನಿ. ನೀನೇ ಮಾತಾಡು ಗುರು. ಹಲೋ. ಹಾ, ಬರ್ತೀನಪ್ಪ. 5 ನಿಮಿಷ. ಬಿಸಿನಾ? ಸ್ವಲ್ಪ ಕೆಲಸ ಇತ್ತು.
ಸರಿ. ಬರ್ತೀನಿ. ಮಸ್ತಿ, ಹಾ. ನಾನು ಅವಾಗ ಫೋನ್ ಮಾಡಿ ತಲೆ ತಿಂತಿರ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಹಾ. ಬಾಯ್. ಅಕ್ಕ ಫುಲ್ ಖುಷಿ ಗುರು. ನಿಮ್ಮ ಅಪ್ಪನ್ಗಳು ಬೇರ್ಗೆ ತರ್ಸೋದಲ್ವೇನಾ? ಸುಮ್ನೆ ಮಾತಾಡ್ಸ್ಬೇಕಂತ ಇದ್ದಲ್ಲ, ಮಾತಾಡ್ಸಲ್ಲ ಪರ್. ಏಯ್ ಸುಮ್ನೆ ತಿನ್ನು. ಏಯ್ ಯಾಕೋ ಮಚ್ಚ, ಯಾಕೋ ಅವ್ನು ರೇಗಿಸ್ತೀಯ? ರೇಗ್ಸಿ ತಾನೇ ಒಳ್ಳೆ ಕ್ಯಾಚ್ ಹಾಕೊಂಡಿದ್ದು. ಬರೀ ನಾಚ್ಕೊಳ್ಳೋ ತರ ಡವ್ವು ನಂಬೇಡ. ಆವಾಗ್ಲೂ ಹಿಂಗೆ ಮುಸ್ತಿ ನನ್ ಚೆನ್ನಾಗಿ ನೋಡ್ಕೊತೀರಾ, ನನ್ನ ಕೈ ಬಿಡಲ್ಲ ತಾನೆ ಅಂತ ಬರೀ ಹಳ್ಳ ಫಿಲಂ ಕಲ್ಪನಾ ಅಂತಾರೆ ದೊಡ್ಡಗಳೇ ಅವಳಿಗೆ. ನೀನೇನ್ ಕಮ್ಮಿನಾ? ನೀನ್ ಇಲ್ದೆ ಬದುಕಕ್ಕೆ ಆಗಲ್ಲ, ಟಿಕ್ 20 ಕುಡ್ಬಿಡ್ತೀನಿ, ನೇಣ್ ಹಾಕೋತೀನಿ ಅಂತೆಲ್ಲ ನಾಟಕ ಮಾಡ್ತಿದ್ದೆ. ಏನೋ ಸಾಯ್ತಿಲ್ಲ ಪಾಪ ಅಂತ ಒಪ್ಕೊಂಡೆ. ಹೌದಾ? ಮಚ್ಚನೇ ನನ್ ಗಂಡ ಆಗ್ಲಿ ಅಂತ ಮಾರಮ್ಮನ ಗುಡಿ ಸುತ್ತಲೂ ರೋಡ್ ರೋಲರ್ ತರ ಉಳ್ಳಾಡ್ತಾ ಇದ್ದೆ. ನೀನು ನನ್ನ ಹೆಸರನ್ನ ಕೈ ಮೇಲೆ ಬರ್ಕೊಂಬಂದ್ ಅಳ್ತಾ ಇದ್ದೆ. ನಿನಗ್ ಮನ್ಸ್ ಕೊಟ್ಮೇಲೆ ತಾನೇ ಗೊತ್ತಾಗಿದ್ದು ನೀನ್ ದೊಡ್ಡ ರೌಡಿ ನನ್ ಮಗ ಅಂತ. ವಾಪಸ್ ಇಸ್ಕೊಳಕ್ ಆಗಲ್ಲ ಅಂತ ಅನ್ಭವಿಸ್ತಾ ಇದೀನಿ. ಆ 90 ಕೈ ಕತ್ತರಿಸಾಕಿದ್ ನಿಮ್ಮನೆ ಓಟಾಡ್ದಲ್ಲೇ ಅಲ್ವಾ? ಎಲ್ಲ ಗೊತ್ತಿತ್ ಮಸ್ತಿ. ನಾನು ಏರಿಯಲ್ಲಿ ಬೇಜಾರ ಮಡ್ಗಿದ್ನಲ್ಲ ಖುಷಿ ಒಳಗೆ ನಮ್ ಡಪ್ಪಂಟ್ರು ಅಂತ. ಅದಿರ್ಲಿ, ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹಿಂಗ್ ಕಿತ್ತಾಡ್ತಾ ಇರ್ತೀರಾ? ಅಯ್ಯೋ ನಾವೆಲ್ ಕಿತ್ತಾಡ್ತೀವಿ ಮಸ್ತಿ, ಒಂಥರ ತಮಾಷೆಗೆ, ಮೊದ್ಲಿಂದ ರೂಢಿ ಆಗ್ಬಿಟ್ಟಿದೆ. ಎಲ್ಲ ಫಸ್ಟ್ ನೈಟ್ ಮಾತ್ಮೆ. ನಾಚಿಕೆ ಆಗಲ್ಲ ನಿಂಗೆ ಅದನ್ನೆಲ್ಲ ಹೇಳಕ್ಕೆ. ನಡಿ. ಇಲ್ಲಿ ಕೇಳ್ರ ಸ್ಟೋರಿ ಮಜಾ ಐತೆ. ನಾನು ಫುಲ್ ಜೋಶು, ಅವಳು ಫುಲ್ ಮೂಡಲ್ ವೇಟಿಂಗು. ನಮ್ ತಲೆ ಮೇಲೆ 16 ಕೇಸ್ ಇರೋದು ಗೊತ್ತಿಲ್ಲ ಪಾಪ ಇವಳಿಗೆ. ಈ ಕಡೆ ಶ್ರೀರಾಮ್ಪುರ, ಯಶವಂತಪುರ, ಮಲ್ಲೇಶ್ವರ ಎಲ್ಲಾ ಪೊಲೀಸ್ ಟಾರ್ಚ್ ಹಾಕೊಂಡು ಹುಡುಕ್ತಾವ್ರ ನನ್ನ. ಅದ್ಯಾವ ನನ್ನ ಮಗ ಜಿಂಚ ಕೊಡೋದೋ ಗೊತ್ತಿಲ್ಲ. ಇನ್ನೇನ್ ಫಸ್ಟ್ ನೈಟ್ ಫಸ್ಟ್ ಶೋ ಶುರು ಆಗ್ಬೇಕು, ಅಷ್ಟ್ರೊಳಗಡೆ ಅಟ್ಯಾಕು ಅರೆಸ್ಟ್. ಆ ಕೋಪಕ್ಕೆ ಆವತ್ ಕಚ್ಚಕ್ ಶುರು ಮಾಡೋಳು ಇವತ್ತವರೆಗೂ ನಿಲ್ಸಿಲ್ಲ ನೋಡ್ ಮಸ್ತಿ. ನಾನಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಿದ್ರು ಹಿಂಗೆ ಮಾಡಿರೋ. ನಾನಾಗಿದ್ದಕ್ಕೆ ನಿನ್ ಜೈಲಿಂದ ಬರೋರ್ಗು ಜೈಲ್ಗೂ ಬೇಜಾನ್ ಸಲ ಬಿರಿಯಾನಿ ಓದ್ಬಿಟ್ಲು. ನಮ್ಮಂತವನು ಜನ ಪ್ರೀತಿ ಮಾಡ್ತಾರೆ ಅಂತ ಇವಳು ನೋಡೇ ಗೊತ್ತಾಗಿದ್ ನನಗೆ. ಮಜಾ ಅದಕ್ಕೆ ಅಂತ ಹೆಣ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಕಣ ನೀನು. ಪುಣ್ಯನ? ಇವತ್ತಿನ ಗಂಟ ಈ ಬಾಡಿ ಉಸಿರಾಡ್ಕೊಂಡು ಓಡಾಡ್ಕೊಂಡು ಐತೆ ಅಂತಂದ್ರೆ ಅದಕ್ಕೆ ಅವಳು ಮಾಡಿರೋ ಪೂಜೆ ಹೊತ್ಕೊಂಡ್ರು ಅರ್ಕೆಗಳೇ ಕಾರಣ. ಅಲ್ಲಲ್ಲಿ ಮಚ್ಚ, ಹೊರಗಡೆ ನೋಡ್ರೆ ಒಳ್ಳೆ ಸೀಳ್ನ ಇದ್ದಂಗೆ ಇರ್ತೀಯ, ಇಲ್ಲಿ ನೋಡ್ರಿ ಇಷ್ಟೊಂದು ಡೀಸೆಂಟ್ ಆಗಿದ್ಯಾ. ಈ ಡಬಲ್ ಆಕ್ಟಿಂಗ್ ಹೆಂಗೋ ಸಾಧ್ಯಲೇ? ಇದ್ರಲ್ಲಿರೋ ಸುಖ ಇನ್ನೆಲ್ ಸಿಗುತ್ತೆ ಗುರು. ಆ ಲೈಫ್ ಯಾವ್ದೋ ಜನ್ಮದ ಕರ್ಮ, ಈ ಲೈಫ್ ಯಾವ್ದೋ ಜನ್ಮದ ಪುಣ್ಯ. ನಾನು ಒಂದೊಂದ್ಸಲ ಅನ್ಕೋತೀನಿ ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡು ಯಾವ್ದಾರು ಊರ್ಗೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡೋದು, ಇವಳು ಅಡ್ಡ ಬರ್ತಾಳೆ. ತವ್ರ ಮನೆ ಸೆಂಟಿಮೆಂಟ್ ಇವಳಿಗೆ. ಅವ್ರಿವ್ರಿಗೆ ಎದ್ರುಕೊಂಡು ನಾವ್ಯಾಕೆ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಮಸ್ತಿ? ಈ ಭಯ ಟೆನ್ಷನ್ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಅದರಲ್ಲೂ ಒಂಥರ ಮಜಾ ಇದೆ. ನಾ ದೇವ್ರಲ್ಲಿ ಬೇಡ್ಕೊಳ್ಳೋದು ಒಂದೇ, ಪ್ರತಿದಿನ ನನ್ ಗಂಡ ಜೋಪಾನವಾಗಿ ಬಂದ್ರೆ ಸಾಕು ಅಂತ. ಅವನಿಗೆ ಯಾಕೆ ಹೇಳ್ತಾ ಇದೆಯಲ್ಲ? ಅವನಿಗೇನ್ ಅರ್ಥ ಆಯ್ತದೆ? ಯಾಕೆ ಅರ್ಥ ಆಗಲ್ಲ? ಒಂದ್ ಮದ್ವೆ ಮಾಡ್ಕೊಳ್ಳಿ, ಹೆಂಡತಿ ಎಲ್ಲ ಅರ್ಥ ಮಾಡಿಸ್ತಾಳೆ. ದಿನಾ ಮೀಟ್ ಮಾಡ್ತೀವಿ. ನಾನ್ ಹಾಯ್ ಅಂದ್ರೆ ಅವನು ಹಾಯ್ ಅಂತಾನೆ, ನಾನ್ ಮತ್ತೆ ಅಂದ್ರೆ ಅವನು ಮತ್ತೆ ಅಂತಾನೆ, ನಾನ್ ಕಾಫಿ ಅಂದ್ರೆ ಅವನು ಕಾಫಿ ಅಂತಾನೆ. ಇದ್ರ ಆಚೆಗೆ ನಮ್ ಫ್ರೆಂಡ್ಶಿಪ್ ಬೆಳಿತಾನೆ ಇಲ್ವಲ್ಲೋ? ಅಕ್ಕ, ಫ್ರೆಂಡ್ಶಿಪ್ ಬೆಳೆದ್ರೆ ಲವ್ ಆಗ್ಬಿಡುತ್ತೆ, ಓಕೆನಾ? ಓಕೆ ಗುರು, ಬೆಳೆಸ್ಬೇಕು. ಈ ಬೀಜ ಗಿಡ ಬೆಳ್ಸಕ್ಕಿಲ್ವಾ? ಹಂಗೆ ಐ ಲವ್ ಯು ಅನ್ಬಿಟ್ಟು ಲವ್ ನ ಕುದಿಸ್ಕೋತಾ ಇರ್ಬೇಕು. ಅಂದ್ರೆ ನಾನೇ ಹೋಗ್ಬಿಟ್ಟು ಅವಳ ಹತ್ರ ಐ ಲವ್ ಯು ಅಂತ ಹೇಳ್ಬೇಕಾ? ಮತ್ತೆ ನಾನ್ ಹುಡುಗಿ, ನಾನಾಗೆ ಪ್ರಪೋಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ಪ್ರಾಬ್ಲಮ್. ಲಾಂಗ್ ಇಟ್ಕೊಂಡ್ರೆ ಇಲ್ದಿರೋ ದಿಲ್ಲೆಲ್ಲ ಬರ್ತದೆ. ನೀನ್ ಮಾತ್ರ ಸುಮ್ನೆ ಆಗ್ಬೇಡ. ಧೋನಿ ತರ ಕೂದ್ಲು ಬಿಟ್ಕೊಂಡು ಓಡಾಡ್ತಿರ್ತಾನಲ್ಲ, ಇವತ್ತು ಅವ್ನ್ ಜುಟ್ಟು ಇಟ್ಕೊಂಡು 143 ಅಂತ ಹೇಳ್ಬಿಡು. ಹಲೋ, ನಾನು ಭೂಮಿಕಾ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಸಿಗ್ತೀರಾ? ಸಿಗ್ತೀನಿ. ಗುರು, ನಿನ್ನ ಅಕ್ಕನ್ ಮೀಟ್ ಮಾಡಿದ್ಮೇಲೆ ಹಂಗ ಯಾಟೆ ಮದುವೆ ಹೋಗ್ಬಿಡೋಣ. ನನ್ನ ಮಗ ಅವನು ತಾಳಿ ಕಟ್ತೀಯಾನಂದ್ರೆ ಸ್ವಲ್ಪ ಬೇಗ ಹೋಗಿ. ಬೇಗ ಹೋಗಪ್ಪ. ಹಲೋ. ಏನು ಏನಾಯ್ತು?
ಬೇಕಾದ್ರೆ ಬಿಡ್ತೀನಿ ನಿನ್ನನ್ ಬಿಡಲ್ಲ ಅಂತ ಮಾತಕ್ ತಪ್ಪುಟ್ಟ ಮಸ್ತಿ ನಾನೇನ್ ತಪ್ಪು ಮಾಡಿದ್ದೆ ಅಂತ ನನ್ಗೆ ಶಿಕ್ಷೆ ಮಸ್ತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಓದ್ಸು ಅಂತ 1000 ಸತಿ ಪಡ್ಕೊಳ್ಳೋ ಈ ಮಕ್ಕಳಿಗೆ ಯಾರ ಗತೆ ಮಸ್ತಿ ನಮ್ಮನ್ನೆಲ್ಲ ತಬ್ಲಿ ಮಾಡ್ಬಿಟ್ನಲ್ಲ ಮಸ್ತಿ ಆ ದೇವ್ರಿಗೆ ಮಕ್ಕಳ ಮುಖ ನೋಡಾದ್ರೂ ಕರುಣೆ ಬರ್ಲಿಲ್ವಾ ಆ ದೇವ್ರೇನೇ ಮಾಡ್ತಾನೆ ಬೇಡ ಬೇಡ ಅಂದ್ರು ಆ ರೌಡಿಯಿಂದ ಬಿದ್ದೋದೆ ನೀನು ಕೇಳಿದ್ರೆ ಲವ್ ಲವ್ ಅಂತ ಪಡ್ಕೊಂಡೆ ಕಳ್ಳನ ಹೆಂಡತಿ ರೌಡಿ ಹೆಂಡತಿ ಯಾವತ್ತಿದ್ರು ಮುಂಡೆ ಅಂತ 1000 ಸಲ ಹೇಳ್ದೆ ನಾನು ಕೇಳ್ದೆ ನನ್ನ ಮಾತನ್ನ ಯಾವನಾದ್ರೂ ಒಬ್ಬ ಕೂಲಿಯನ್ನು ಕಟ್ಕೊಂಡಿದ್ರೆ ಅವ್ನು ಸುಖವಾಗಿ ಬಾಳಿಸ್ತಾ ಇದ್ದ ನಿನ್ನ ಹೀಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ ಈ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿರ್ಲಿಲ್ಲ ನಾವು ಮಾಡೋವಾಗ ಸಾಯೋವರೆಗೂ ಜೊತೆಲಿರ್ತೀನಿ ಅಂತ ಹೇಳ್ತಿದ್ರು ಈ ಅರ್ಧಕ್ಕೆ ಬಿಟ್ಟು ಹೊಟ್ಟೋಗ್ಯಲ್ಲ ಮಂಜ ನಾನೇನ್ ಮಾಡ್ಲಿ ಮಂಜ ಅಯ್ಯೋ ಎಲ್ಲಿ ಗುರು ಗುರುವೇ ನೀ ಬರೋವರೆಗೂ ತಾಳಿನ ಕಟ್ಟಮ್ಮ ಬೆಳೆ ಬೆಳಗ್ಗೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಣ್ಣಮ್ಮ ಅಯ್ಯೋ ಯಾವ ಕೀರ್ತಿದ್ಯಾ ಅಣ್ಣಮ್ಮ ಯಾಕ್ರಿ ಮಳೆ ಹೊಡಿತಿದ್ದೀರಾ ಬುದ್ಧಿಗಿದ್ದು ಇದೀಯ ನನಗೆ ಹುಡುಗಿ ಒಳ್ಳೆ ಗಿಳಿ ತರ ಸಾಕ್ಬಿಟ್ಟು ಹೋಗಿ ಹೋಗಿ ಅಂತ ಕಟ್ಟಿಗೆ ಕೊಟ್ಟು ಮದುವೆ ಮಾಡ್ತಿದ್ಯಲ್ಲ ಯಾರು ಗೊತ್ತಾನೆ ಅವನು ಯಾರು ಗೊತ್ತಾ ನಿನಗೆ ರೌಡಿ ಸಿಕ್ಸಿದವನ ಕುಯ್ತಾನೆ ಇವ್ನು ಎತ್ಬೇಕು ಅಂತ 100 ಜನ 100 ಕಡೆ ಸ್ಕೆಚ್ ಹಾಕಿ ಕೂತಿದ್ದಾರೆ ಇವ್ನು ಕೊಟ್ಟು ನಿನ್ ಮಗಳ ಮದುವೆ ಮಾಡ್ರೆ ನಿನ್ ಮಗಳ ಜೀವನ ಸರ್ವನಾಶ ಆಗೋಗುತ್ತೆ ಏನಮ್ಮ ನಿನಗಾರ ಬುದ್ಧಿ ಬೇಡವಾ ಹೋಗಿ ಹೋಗಿ ಇಂಥವ್ರು ಲವ್ ಮಾಡಿ ಮದುವೆ ಆಗ್ತಿದ್ಯಲ್ಲ ಇವ್ನು ಮದುವೆ ನೀ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ ಬದುಕ್ತಿಯಾ ಅಷ್ಟೇ ನಿನ್ ಪಾದ ಜೆರಾಕ್ಸ್ ಕೊಟ್ಬಿಡು ಗುರುವೆ ಪಂಟ್ರಿಗೆಲ್ಲ ದೊಡ್ಡ ಮನ್ಸನ್ ಮದ್ವೆ ಕರ್ಸಿದ್ರೆ ಹಿಂಗ ಮಾಡೋದು ಅಣ್ಣಮ್ಮ ಮದುವೆ ಏನ್ ಯೋಗ್ಯತೆ ನಿನ್ ಮದುವೆ ಯಾಕೆ ಏನ್ ಯೋಗ್ಯತೆ ನಿನ್ಗೆ ಅವಳು ಮದುವೆ ಆಗಕ್ಕೆ ಯಾಕರು ಆರಾಮ್ಸೆ ಆಡಲ್ಲ ಎತ್ತಲ್ವ 40,000 ಎತ್ತಾನೆ ಎಷ್ಟಿನ ಎತ್ತೀಯ ನಿನ್ ಯಾವನ ಎತ್ತೋರ್ಗೆ ಎತ್ತೀಯ ಆಮೇಲೆ ಹುಡುಗಿ ಗತಿ ಏನು ನನ್ನ ಮಗನೇ ಇವತ್ತಲ್ಲ ನಾನು ರೋಡ ಹೆಣ ಆಗೋ ನಿನಗೆ ನನಗೆ ಎಲ್ಲ ಕೊಡೋ ಮದುವೆ ಆ ಕನಸು ಕಾಣಬಾರ್ದು ಅರ್ಥ ಆಯ್ತಾ 3 ವರ್ಷ ಡೋ ಹಾಕಿದ್ದೀನಿ ಅಜ್ಜಿ ಇದೇ ತಾಳಿ ತಾಳಿ ಕಟ್ಟೋದು ತಾಳಿ ಕಟ್ತೀಯಾ ಕತ್ರ ಸಾಕ್ಬಿಡ್ತೀನಿ ಕಟ್ತೀಯಾ ನೋಡಲ್ಲ ಬಿಟ್ರೆ ಅಣ್ಣ ಮುಂದೆ ದೇವಸ್ಥಾನ ಹತ್ರ ಭಿಕ್ಷೆ ಎತ್ಕೊಂಡ್ ಬದಿಕಂತೀನಿ ಸರ್ ಒಂದೇ ಒಂದು ಅವಕಾಶ ಕೊಡಿ ಆ ನನ್ನ ಮಕ್ಕಳನ್ನ ಸುಟ್ಟು ಬಿಸಾಕ್ಬಿಡ್ತೀನಿ ಸರ್ ಏನ್ರಿ ಪ್ರಯೋಜನ ಅವು ಪಾರ್ಥಿಯನೇ ಇದ್ದಂಗೆ ಕಿತ್ತಷ್ಟು ಬೆಳೀತಾ ಇರ್ತವೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು
ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್? ನೋಡಿ ಪೇಪರಲ್ಲೂ ಅದೇ ಬರ್ದಿದ್ದಾರೆ. ಬರೀಲಿ ಬಿಡ್ರಿ, ನಾವು ಸುಮ್ಮಿದ್ದೀವಿ ಅಂದ ತಕ್ಷಣ ರೌಡಿಗಳು ಸರ ತಗೋತಾರೆ. ಅವಾಗೇನಾಯ್ತು ನೋಡಿ, ಬರೀ 2 ತಿಂಗಳು ಗ್ಯಾಪಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತಾ, ಮಸ್ತಿ ದೋಸ್ ಮಚ್ಚುನ ಮೂಟೆ ಕಳಿಸ್ತಾ. ನಾವು ಸ್ಟ್ರಿಕ್ಟಾಗಿರಿವೆಲ್ಲ ಆಯ್ತಿತ್ತೇನ್ರಿ? ಇದನ್ನ ಜನ ಒಪ್ತಾರ ಸರ್? ಒಪ್ತೆ ಏನ್ ಮಾಡ್ತಾರ್ರಿ? ಅದರಲ್ಲೂ ನಮ್ ಜನ ತಂದ್ವಾ ಉಂಡ್ವಾ ಬಿತ್ಕೊಂಡ್ವಾ ಈ ತರ ಫಿಕ್ಸ್ ಆಗ್ಬಿಟ್ಟವ್ರೆ. ಅವ್ರನ್ನ ಮೆಚ್ಚಿಸೋಕಾಗಲ್ಲ. ಈಗ ನೋಡಿ, ಬಸ್ತಿ ಕಡೆಯವ್ರನ್ನ ಮೂಟೆ, ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತಾವ್ರೆ. ಇನ್ ಉಳ್ಕೊಂಡವ್ರನ್ನ ನಾವು ಉಡಾಯಿಸುವ. ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಶು, ಸಿಟಿ ಕ್ಲೀನು. ಹಲೋ, ಪೊಲೀಸ್ ಸ್ಟೇಷನ್. ರಕ್ತ ತೀಲದ ನನ್ನ ತನ್ನೆ ಬಾಲವಿಸ್ತೀನಲ್ಲ. ಈ ಬೆಂಗಳೂರು ನಂದು, ಮಂಗಳೂರು ನಮ್ಮ ಅಪ್ಪಂದು, ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು. ಈ 3 ಡಿಸ್ಟಿಕ್ ಮಧ್ಯೆ ಸಿರಾಡಿ ಘಾಟಲ್ಲಿ ನೀನೇನಾದ್ರು ಕಾಲಿಟ್ಟ ನಿನ್ನ ಹುಟ್ಲಿಲ್ಲ ಹಾಕ್ಬಿಡ್ತೀನಿ. ಎಲ್ಲಿ ಎಲ್ಲಿ? ಅಲ್ಲಿ ಸರ್. ಇರು ಸರ್. ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ. ಇವರನ್ನ ಅರೆಸ್ಟ್. ಪೊಲೀಸ್ ಆನ್ ಟೈಮ್ ಬಂದಿದ್ದಾರೆ. ವೆರಿ ಗುಡ್. ಅರೆಸ್ಟ್ ಮೀ ಪ್ಲೀಸ್, ಬೈ ಆಲ್ ಮೀನ್ಸ್. 1 ನಿಮಿಷ, ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹಳೆ ಡೈಲಾಗ್ ಕೇಳ್ಬೋದಾ? ಕಣ್ಣು ಮುಂದೆನೆ ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೀರೋ ಇಡಿಯಟ್. ಲೇ ಅನಕೊಂಡ, లేరా పైకి గురుగారు ఎలాగుంది యాక్టింగ్? చాలా బాగా చేసావు నైనా. ನೋಡಿದ್ರ ಪ್ರೊಡ್ಯೂಸರ್ ರೇ, ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಹೆಂಗೆ ರಿಸೀವ್ ಮಾಡಬಹುದು? ಇದು ಕಥೆಯಲ್ಲ, ಒರಿಜಿನಲ್ ಅನ್ಕೊಂಡು ನುಗ್ಲು ಬೋಡು ಕಲೆಕ್ಷನ್. ಏನಂದು ಮುಚ್ಚಾಟ? ಯಾರೋ ಇವರು? ಅವ್ರು ಯಾರು ಅಂತ ಗೊತ್ತಿಲ್ವಾ? ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರು ರಾಜಮಿಂಡ್ರಿ ನರಸಿಂಹರೆಡ್ಡಿ ಅಂತ. ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ, ಆ 2ನೇ ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದೀನಿ. ಅವ್ರ ಹೆಸರೇನು? ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ. ಕಮ್ಮರೆಡ್ಡಿ ಅಂತ. 3ನೇ ಸಿನಿಮಾ ಇವ್ರ ದೊಡ್ಡಪ್ಪಂದು ಮಾಡ್ತಾ ಇದೀನಿ. ಅವ್ರ ಸೀಕ್ರೆಟ್ ಏನೋ ಸೀಕ್ರೆಟ್? ಸೀಕ್ರೆಟ್ ಎಲ್ಲ ಏನಿಲ್ಲ ಸ್ವಾಮಿ. ಇವ್ರ ದೊಡ್ಡಪ್ಪ ಗೋಲ್ಕೊಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ. ಅವ್ರದ್ದು ನರಸಿಂಹನಾಯ್ಡು. ಮಚ್ಚು ಸಿನಿಮಾ ಮಾಡ್ತಾ ಇದೀನಿ. 3 ಮಚ್ಚು ಸಿನಿಮಾನೇ ಹಿಟ್ ಮೇಲೆ ಹಿಟ್ ಮೇಲೆ ಹಿಟ್ಟು. ಸಖತ್ ಹಾಟ್ ಮಗ, ಮಸ್ತ್ ಮಜಾ ಮಾಡಿ. ಯಾ ಗುರು, ನೀನ್ ನೋಡಕ್ ಅಕ್ಕ ಬಂದವ್ರೆ. ಮಳೆ ಬರ್ತಾ ಐತೆ, ಆದ್ರೂ ನೀನ್ ನೋಡ್ಬೇಕು ಅಂತ ಕಾಯ್ತವ್ರೆ. ಇಷ್ಟೊತ್ತಲ್ಲ? ನೋಡು, ಅವಳಿಗೆ ನಾನು ಇಲ್ಲಿ ಇಲ್ಲ, ಹೊರಟೋಗು ಅಂತ ಹೇಳು. ಪಾಪ ಗುರು, ಅಕ್ಕ ಮಳೆ ನೆನೀತಾ ಇದೆ. ರಮೇಶ, ನನ್ನ ಮಾತು ಕೇಳ್ತೀಯಲ್ಲ ನೀನು? ರಮೇಶ, ಗುರು ಕರೆದ್ಬಿಡ್ಲಾ? ಅವಳು ಒಂಟಿಯಾಗಿ ಕಳಿಸ್ಬೇಡ, ಯಾರನ್ನ ಜೊತೆ ಮಾಡಿ ಆಟೋಲ್ ಕಳಿಸು. ಅಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ. ನನ್ ಮನ್ಸು ಹೇಳ್ತಾ ಇದೆ ಅವ್ರು ಇಲ್ಲೇ ಇಲ್ಲೂ ಇದ್ದಾರೆ ಅಂತ. ನಮ್ ತಾಯಣಗೂ ಇಲ್ಲಕ್ಕ, ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೊಂದು ಫೋನ್ ಮಾಡಿ, ಅಣ್ಣ ಎಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ, ನೀವು ಮಳೆ ನಡೀತಾರ, ಅಣ್ಣಂಗೆ ಗೊತ್ತಾರ, ನನಗೆ ಬೈತಾರಕ್ಕ. ನೀವು ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ರಮೇಶ, ಮರಿದೆ ಮಸ್ತಿಗೆ ನಾನು ಬಂದಿದ್ದೆ ಅಂತ ಹೇಳು. ಅಂಜು ಹುಷಾರ. ಆಯ್ತು, ತಪ್ಪಿದ ತಕ್ಷಣ ಫೋನ್ ಮಾಡು. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಬಟ್ರೆ ಬಾಲೆ ಟಾಪ್ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಸೂಪರ್ ಕಚ್ಚಣ. ಮಾಲೆ ಹಾಕಿದ್ಮೇಲೆ ಮುಸ್ತಿ ಮುಚ್ಚಿಬಿಟ್ಟಲ್ಲಣ್ಣ. ಕರೆಕ್ಟ್ ಆಗಿ ಆ ಟೈಮ್ ನಲ್ಲಿ ಅವ್ರನ್ನೆಲ್ಲ ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ್ಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. 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 ಹಲೋ,
ಅಕ್ಕ ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ? ಅಕ್ಕ ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆಲ್ಲ ಹಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್ ಸುಳ್ಳು ಹೇಳ್ಬೇಡ, ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು? ಅಕ್ಕ ನೀವೊಂದು ಕೆಲಸ ಮಾಡಿ, ಮಲ್ಲೇಶ್ವರ ಮೇಟಿನ್ ಕ್ರಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬಂದ್ಬಿಡಿ. ಗುರು ಅಕ್ಕ ಬಂದವ್ರೆ. ಮಸ್ತಿ ಅದು ಅಯ್ಯಪ್ಪ ರಮೇಶ ಅಯ್ಯಪ್ಪ ಸ್ವಾಮಿ ಮತ್ತೆ ಯಾರು ಇವರು? ಯಾಕೆ ನಿಂತ್ಕೊಳ್ಳಕ್ ಬರ್ತಾರೆ? ಏನಾಗ್ತಾ ಇದೆ ಇಲ್ಲಿ? ನೀನು ಹೋಗು, ಹೊಟ್ಟೋಗಿಲ್ಲಿಂದ. ಹೋಗಲ್ಲ. ನಿಮ್ಗೇನು ಆಗಿಲ್ಲ ತಾನೆ? ನೀನಿನ್ನೂ ಹೋಗಿಲ್ವಾ? ಏನಕ್ಕೆ ಬಂದೆ ನೀನು? ಏನ್ ಹೇಳಕ್ ಬಂದೆ ನೀನು? ನೀನೇನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. 2 ಸತಿ ನಿನ್ನ ಕಾಪಾಡಿದ ಕೂಡಲೇ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಯಾ ನೀನು? ಅಲ್ಲ, ನಾನೊಬ್ಬ ರೌಡಿ ಗೂಂಡ. ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡೋಂಥ ಜೀವನ ನಂದು. ನೀನು ಒಳ್ಳೆ ಮಂತ್ರದಿಂದ ಬಂದಂತ ಹುಡುಗಿ. ನನ್ನ ಸಾವಾಸ ನಿಂಗೆ ಬೇಡ. ಇನ್ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಮಾಲೆ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು ಇವನು ದೊಡ್ಡ ಗ್ಯಾಂಗ್ನ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ದೇನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವಿತನ ತರ ನಟಿಸಿದವನು ಇಷ್ಟು ದೊಡ್ಡ ಪಾಪಿನ ತಾನು ಕೊಲೆಗಾರ ರೌಡಿ ಅನ್ನೋದನ್ನ ಮರೆಮಾಚಿ ನಮ್ಮ ಕಣ್ಣಿಗೂ ಮುನ್ನಡೆಸ್ಬಿಟ್ನಲ್ಲಮ್ಮ. ನೋಡಿ, ನಮ್ಗಿನ್ಮೇಲೆ ಎಂತ ತೊಂದರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲಿ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡು. ಹೌದಮ್ಮ, ಈ ರಾಕ್ಷಸನ್ ನಂಬಿ
ನಾನು ನಿನ್ನನ್ನ ಮಂತ್ರಾಲಯದಿಂದ ಇವನ್ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ. ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರ ದೊಡ್ಡ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅರೆ ಮಸ್ತಿ ಸ್ವಾಮಿ, ಯಾಕಿನ್ನೂ ಇಲ್ಲ ಇದ್ದೀರಲ್ಲ? ಟೈಮ್ ಆಗ್ಲಿಲ್ವಾ? ಯಾಕೆ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ. ನಮ್ಮ ವಿಷಯನ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫಾಗಿ ಓಟ್ ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನೂ ಪ್ರೀತಿಸಿಲ್ಲ, ಪ್ರೀತಿಸೋದು ಇಲ್ಲ. ಅವನು ಯಾರು ಪ್ರೀತಿಸ್ಬ್ಯಾಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗಿಷ್ಟ ಬಂದಂಗ್ ಬರೆಯಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿನ್ ಕೊಟ್ಟಿದೆ. ಏಯ್, ನಿಂಗ್ ತಿಳುವಳಕಿಲ್ಲ. ನೀನ್ ಇನ್ನೂ ಎಳೆ ಮಗ. ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ, ನನ್ ಗುರಿ ಎಲ್ಲ ಮಸ್ತಿನಿ. ಇದರಿಂದ ನಿಂಗೆ ಯಾವ ಸುಖವೂ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ. ಏನನ್ನೋ ನಿರೀಕ್ಷೆ ಮಾಡ್ದಿರ ಇರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ್ ದಾರಿಗೆ ನೀನ್ ಅಡ್ಡ ಬರ್ ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ? ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗೆ ಮಚ್ ಕೊಟ್ಟು ಕೊಲೆ ಮಾಡು ಅಂತ ಹೇಳ್ ಕಳ್ಸೋನು ಯಾವ ಸೀಮೆ ತಂದೇರಿ ನೀವು? ಮಗನ ಕೈಗೆ ಮಚ್ ಕೊಟ್ಟು ಮರ್ಡರ್ ಮಾಡು ಅಂತ ಹೇಳೋಕೆ ನನಗೇನು ತಿಕ್ಲಿಡ್ದಿಲ್ಲ. ನನಗೂ ಮನಸ್ಸತ್ವಾದೆ. ಕಂಸಾಳೆ ಕಾಯಕ ಮಾಡೋ ಜನ ನಾವು. ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು. ದೀಕ್ಷೆ ತಗೊಂಡ್ ದಿನದಿಂದ ಒಂದಿನವೂ ಮಾಂಸ ಮಡ್ಡಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ ನರಮನ್ಸರ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮಿ ಅಂದ್ರೆ ಅದು ಸುಮ್ಮನೆ ಅಲ್ಲವಾ? ಅಡ್ಗೆನೂ ರುಚಿಯಾಗಿ ಮಾಡಿದ್ದೆ ಹೇಳು ರಾಚಪ್ಪ. ನೋಡು, ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ. ಏನ್ ಪಾರು, ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ. ಇಂಡುಗುಂಟ ಮುಂಡುಗುಂಟ ಪದ ಹೇಳ್ಕೊಂಡು ನನ್ನ ದಾರಿನೇ ಹಿಡಿದ್ಬಿಟ್ಟು ಅವ್ನು ಬೇಡ ಅಂದ್ರು ನೀನೇ ಪ್ಯಾಟೆಗೆ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು. ಅಭಯ, ಸಿದ್ದಪ್ಪಾಜಿ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇದನ್ನೆಲ್ಲ ಬಿಟ್ಬಿಡು. ಓ, ಏನ್ ಮಾಡ್ದೇವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇಕ್ತಿದ್ಯಾ? ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಖುಷಿಗೆ ಕುಂತ್ಕ. ಅದೇನ ರಾಜಪ್ಪಾಜಿ ಹೇಳ್ಕಳ್ಸದ್ನ ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ನಂದೀಸಣ್ಣ, ನೀನ್ ಚೆನ್ನಾಗಿದ್ಯಾ? ಓ, ಚೆನ್ನಾಗಿವ್ನಿ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು? ಹೇಳ್ತೀನಿ, ಮುಂದಿನ ವಾರ ಬೆಂಗಳೂರಿನಾಗ ಒಂದ್ ಭಾರಿ ಫಂಕ್ಷನ್ ಮಾಡಿಕೊಂಡಿದ್ದೀನಿ. ಅದರಲ್ಲಿ ಡೊಳ್ಳು, ಪೂಜಾ ಕುಣಿತ, ನಂದಿಕೋಲು ಈ ತಂಡದವ್ರನ್ನೆಲ್ಲ ಕರೆಸಿ ನಮ್ಮ ಕಲೆನ, ಕಲೆಗಾರನ, ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರ ಪರಿಚಯ ಮಾಡ್ಸವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರೋಣ ಬಿಡಪ್ಪ. ಅಯ್ಯಯ್ಯೋ, ಈ ಮಗು ಮಲಗಿರೋದು ನೋಡಿದ್ರೆ ನನ್ ಕಳ್ಳು ಕಿತ್ತು ಬರ್ತಾ ಇದೆ. ಇಷ್ಟೊಂದ್ ಜನ ಇದ್ದೀರಾ, ಮಗುನ್ ಕಾಪಾಡಕ್ಕೆ ಯಾರ ಕೈಲೂ ಆಗ್ಲಿಲ್ವಾ? ಕಾರ್ಪೊರೇಷನ್ ಅವ್ರು ಕರ್ತಾಗಿದ್ದೀರಾ? ನೋಡಲಿ ನಿಲ್ಸಿ. ಉತ್ತರ ಕೊಡ್ಬೇಕಾಗಿರೋದು ಅವರೆಲ್ಲ ಚಕ್ರಿ ಅವರೇ, ನೀವು. ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ ನೀವೇ. ಓಯ್, ನಾನು ಈ ಏರಿಯಾ ಕಾರ್ಪೊರೇಟ್ರು. ನಾ ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ಬಿಡ್ತಾರೆ ಅಂತ ಕಾಯಕ್ಕಾಗತ್ತಾ? ಕಾಯ್ಬೇಕ್ರಿ.
ನೀವ್ ಏರೇ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೊರೇಟರ್ ಮಾಡೋದು. ಸರ್ಕಾರ ರಿಲೀಸ್ ಮಾಡೋ ಹಣನು ನುಗ್ಗಾಕಿದ್ದು ಅಲ್ದೆ ಬೋರಿ ಕೆಲಸ ಅರ್ಧಂಬರ್ಧಕ್ಕೆ ನಿಲ್ಸಿ ಪಾಪ ಯಾವನ ಬಡಪಾಯಿ ಸಿಕ್ಕಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ. ಇನ್ನು ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ. ನನ್ ಮಗನ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ನಮ್ಮ ಅಣ್ಣ ದುಡ್ಡು ನೋಡ್ದೇನ ನೀನು? ನೋಡಿದೀನಿ ಮುಚ್ಚಲೆ. ನನ್ನ ಮಕ್ಕಳ ಕರೆಂಟ್ ಕಿತ್ತಾಕ್ಬಿಡೋದು, ಕೆಬಿ ಅವ್ರನ್ನ ಬೈಯೋದು, ನೀರ್ ಇಳಿಸ್ಬಿಡೋದು, ವಾಟರ್ ಸಪ್ಲೈ ಉಯ್ಯೋದು ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ. ಆದ್ರೆ ಈಗ ನೀವು ಮಾಡೋ ಹಲ್ಕ ಕೆಲಸ ಇದೆಯಲ್ಲ, ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ. ನೋಡ್ತೀರಾ? ನೋಡಿ ಸಾಕ ಸಾಕ್ಷಿ. 5 ತಿಂಗಳ ಕೆಲಸ ಮುಗಿಸಿರೋದ ಮೋರಿ ಕಾಂಟ್ರಾಕ್ಟ್ ತಗೊಂಡು 1.5 ವರ್ಷ ಆಗಿದೆ. ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿರತ್ತ ಬಿಡಿ ಬಾಯ್ನ. ಅಮೌಂಟ್ ಶಾರ್ಟೇಜ್. ಅಮೌಂಟ್ ಶಾರ್ಟೇಜಾ? ರೇ, ಇದು ನೀವು ಕೊಟ್ಟಿರೋ ಪ್ಲಾನ್. ಇದರಲ್ಲಿ ನೀವು ಕೋಟ್ ಮಾಡೋ ರೇಟ್ ಪ್ರಕಾರ ಸರ್ಕಾರ ನಿಮಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ. ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ. ಏನಿರತ್ತ? ನಮ್ ಕೈಲಿ ಏನಿದೆ ಸರ್, ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್, ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು. ನೋಡಿದ್ರಮ್ಮ, ಮಳೆ ಬಂದ್ರೆ ಮೋರಿ ನೀರು ಮನೆ ಒಳಗೆ ನುಗ್ಗುತ್ತೆ, ಮಕ್ಕಳು ಮೋರಿಲಿ ಬಿಸಿ ಸಾಯ್ತಾ ಇದಾರೆ ಅಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ. ಈಗ ಗೊತ್ತಾಯ್ತಾ ನಿಮ್ ಕೋಳಿಗೆ ಕಾರಣಕರ್ತ ಯಾವನು ಅಂತ? ಕೇಳಿ ನನ್ನ ಮಗನ ಕುತ್ಕೊಂಡ್ಬಿಟ್ಟು ಹಿಡ್ಕೊಂಡು. ಹಣ ಎಲ್ಲಾಯ್ತು, ಕೆಲಸ ಯಾಕಾಗಿಲ್ಲ ಅಂತ ಕೇಳಿ. ಓಯ್, ಜನಗಳನ್ನೆಲ್ಲ ನನ್ನ ಮೇಲೆ ಎತ್ಕಟ್ಟಿ ಮಿಂಚಬೇಕು ಅಂದ್ಕೊಂಡಿದ್ರೆ ಸರಿ ಇರಲ್ಲ. ಮುಂದೆ ಬೇಜಾನ್ ಅನುಭವಿಸ್ತೀಯ. ಏಯ್, ನಿನ್ನ ಕೊಟ್ಟು ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಾನ ಮರ್ಯಾದೆಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನೀನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು. ಅಷ್ಟೇ ಅಲ್ಲ, ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರನ ನಿನ್ನ ಕೈಯಾರ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಹೆಣ ಎತ್ತೋದಕ್ಕೆ ಬಿಡೋದಿಲ್ಲ. ಎಲ್ರು ಧರಣಿ ಕೂತ್ಕೋತೀವಿ, ಪ್ರಶ್ನೆ ಅವ್ರನ್ನ ಕರೆಸ್ತೀನಿ. ನೋಡ್ತೀಯಾ ಏನ್ರಪ್ಪ? ಚಂದ್ರಿ, ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೇ ಅವ್ನ ತಲೆ ಮೇಲೆ ಸೈಜ್ ನಲ್ಲಿ ಎತ್ತಾಗಿದ್ದಿದ್ರೆ ಅವ್ನು ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಿರ್ಲಿಲ್ಲ. ಇದುವರೆಗೂ ಮಾರುತಿಪುರ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮ್ಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸು, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ. ನಮ್ಮ ಈ ರಾಜಪ್ಪಾಜಿಯವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಹಂಚೋದು, ಹೀಗೆ ಜನಸೇವೆ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿಯವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವ್ರಿಗೆ ಸಲ್ಲಬೇಕು. ಅವಯ್ಯ, ಅಭಯ, ಬನ್ನಿ. ಸಿದ್ದಪ್ಪಾಜಿ, ಕರ್ಕೊಂಬರೋ. ಈ ದಂಪತಿಗಳಿಗೆ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿ ಅವರಿಂದ ಆತ್ಮೀಯ ಸನ್ಮಾನ. ರಾಜ, ಏನಪ್ಪಯ್ಯ? ನನ್ನ ಮನಸ್ನಾಗಿರೋ 2 ಮಾತನ್ನ ಹೇಳ್ನ. ಅಯ್ಯೋ, ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು
ಜೀವನ ನೀಡಿಸಿದವರು. ನಂಗೆ ಕಾಲದಿಂದಲೂ ಒಂದು ಆಸೆ, ನಮ್ ಕಟ್ಟ ನಮ್ ಚಾಯ್ಮಾನ್ದಾಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟೆಗೆ ಹೋಗ್ಬೇಕು, ನಾಕ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರ ಸಂಪಾದನೆ ಮಾಡಿರೋದ್ ನೋಡಿ ನಮ್ ಮನಸ್ಸು ತುಂಬ ಹೋಗ್ಬಿಟ್ಟದೆ. ಪಾರು, ನಿನ್ ಮನ್ಸಾಗ ಏನಾದ್ರು ಹೇಳು ಅಂತೀನಿ. ನಂಗೆ ಯೋನಿ ಒಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮ ಪೂರ್ವಿಕರು ಯಾರು ಆಟಕ್ಕೆ ಬಂದಿರ್ನಿಲ್ಲ, ನಾವು ಸಹಿತ ಬಂದಿರ್ನಿಲ್ಲ. ಈಗ ನಮ್ಮ ರಾಜಪ್ಪ ಯೋನ ಆಸೆಯ ನೆರವೇರಿಸ್ಬಿಟ್ಟವ್ನೆ. ನಮ್ಮ ರಾಜಪ್ಪ 100 ವರ್ಷ ಚಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ. ಮಹಾಜನಗಳೇ, ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ನಮ್ಮ ರಾಜಪ್ಪಾಜಿಯವರ ತಮ್ಮ ಸಿದ್ದಪ್ಪಾಜಿಯವರ ನೇತೃತ್ವದಲ್ಲಿ ಜಾನಪದ ಹಾಗೂ ನೃತ್ಯ ಕಲೆ ಪ್ರಾರಂಭವಾಗ್ತಾ ಇದೆ. ಪಾದವ ನಂಬಿದ್ರೆ ನಮ್ಗೇಳಿಗೆ ರಾಜಪ್ಪಾಜಿ, ರಾಜಪ್ಪಾಜಿ, ರಾಜಪ್ಪಾಜಿ ತಮ್ಮ ಪಟ್ನಾ 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 ಅಂತಿದ್ಯೆ, ಏನು ಕೊಡ್ತು ಪಟ್ನಾ? ಒಂದು ಕಣ್ಣ ಕಿತ್ಕೊಂಡ್ಬಿಡ್ತು, ಇನ್ನೊಂದು ಕಣ್ಣ ಇದ್ದು ಇಲ್ದಂಗ ಮಾಡ್ಬಿಡ್ತು. ಹುಡ್ತು ಅನ್ನಮ್ಮಿ, ಹುಡ್ತು ಅನ್ನೋ ಹೆಂಗಾರ ಮಾಡಿ ಸಿದ್ದಪ್ಪಾಜಿನ ಬುಡ್ಸ್ಕತೀನಿ. ಕೆಟ್ಟು ಪಟ್ನಾ ಸೇರು ಅಂತಾರೆ, ಆದ್ರೆ ನಾವು ಪಟ್ನಾ ಸೇರ್ ಕೆಟ್ಟೋದು.
ನಮ್ ಕೈಯಾಗಿರೋ ಈ ಪುಡುಗಾಸು ನಮಗೇನು ಉಳಿಸ್ತದ? ನಂಗೇನೋ ನಂಗೆ ಗೊತ್ತಾ ಇಲ್ಲ. ನೀ ಸುಮ್ಮನಿರಮ್ಮೆ, ಹಂಗೇನಾಗೋದಿಲ್ಲ. ದ್ಯಾವ್ರವನೇ, ನೀನೇನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ. ಆಯ್ತು. ಯಾರೇ ಪರಪ್ಪನ ಅಗ್ರಹಾರ? ಜೈಲು ಜೈಲು ಜೈಲ್ಗೆ ಹೋಗ್ರಲ್ಲ, ಹೇಳ್ಕೊಳ್ಳಿ. ಸ್ವಾಮಿ ನಿಮ್ ಸ್ಟಾಪ್ ಅಂತು, ಬೇಗ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಮೇ ಹೇಳಿರಿ, ಹೇಳಿ ಹೇಳಿ. ಎದ್ದೇಳಮ್ಮೆ, ನಾವು ಇಳು ಜಾಗ ಬಂತು ಕಣಮ್ಮೆ, ಎದ್ದೇಳಮ್ಮೆ, ಹೇಳು. ಪಾರು ಮೇ ಮೇ ಎದ್ದೇಳಮ್ಮೆ. ನೋಡ್ರಪ್ಪ, ಏನು ನನ್ನ ಹೆಂಡ್ತಿಗೆ ಏನೋ ಆಗ್ಬಿಟ್ಟದೆ. ಏನಾಯ್ತು ಏನಾಯ್ತು ಸ್ವಾಮಿ? ನಿಧಾನ ನಿಧಾನ ಗಿಳಿಸಿ. ನಿಧಾನ ಮನಸ್ಸಿ, ಮತ್ತೆ ತಗೊಳ್ಳಿ ನಿಮ್ಮ ಬ್ಯಾಗ್. ಎಲ್ಲ ಹತ್ಕೊಳ್ಳಿ 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 ಬೇಗ. ಪಾರು ಹೋಗಿರ್ಬೇಕನ್ಸುತ್ತೆ. ಸಿದ್ದಪ್ಪಾಜಿ, ಸ್ವಾಮಿ ನನ್ನ ಮಗ ಸಿದ್ದಪ್ಪಾಜಿ ಒಳಗವನೆ, ಮತ್ತೆ ಕಳ್ಸಿ ಸ್ವಾಮಿ. ಯಾರೇ ಅದು? ಇವಳು ಅವ್ರವ್ವ ಸ್ವಾಮಿ. ಹೇಳ್ದ ಕೇಳ್ದ ಹೋಗ್ಬಿಟ್ಟವಳೆ ನೋಡಿ. ಲೇ ಸಿದ್ದಪ್ಪಾಜಿ. ಏಯ್ ಯಾರೇ ಅದು ಸಿದ್ದಪ್ಪಾಜಿ? ಹಂಗೆಲ್ಲ ಕರ್ಸಕ್ಕಾಗಲ್ಲ, ಹೋಗೋಗ. ಅಯ್ಯೋ ಹಂಗೆ ಹೇಳ್ಬೇಡಿ ಸ್ವಾಮಿ, ನಿಮ್ ಕಾಲು ಹಿಡ್ಕತ್ತೀನಿ, ನಿಮ್ ಕಾಲು ಹಿಡ್ಕತ್ತೀನಿ ಸ್ವಾಮಿ. ಆಗಲ್ಲ ಅನ್ಬೇಡಿ ಸ್ವಾಮಿ. ಬರ್ತಾ ಸಾಯಬ್ರೊಬ್ಬರ ಟೈಮ್ ಆಯ್ತು, ಕಳ್ಸವ್ರಲ್ಲ ಆಚೆ. ಸಿದ್ದಪ್ಪಾಜಿ ಅಂದ್ರೆ ನೀನೇನಾ? ನಿಮ್ಮವ್ವ ಸತ್ತವಳಂತೆ, ನಿಮ್ಮಪ್ಪ ಹೆಣ ಹಾಕೊಂಬಂದು ಅಳ್ತಾ ಕೂತವನೆ, ನೋಡೋಗು. ಅಯ್ಯೋ ನಮ್ಮವ್ವ ಸತ್ತೋಗ್ಬಿಟ್ಟವಳಂತೆ, ಬಿಡ್ರಪ್ಪ. ಸಿದ್ದಪ್ಪಾಜಿ ಕಳ್ಸಿ, ಸಿದ್ದಪ್ಪಾಜಿ. ಅಯ್ಯೋ ನಮ್ಮವ್ವ ಸತ್ತೋಗ್ಬಿಟ್ಟವಳೆ, ಮಕ್ಕ ನೋಡ್ಬೇಕು, ಬಿಡ್ರಪ್ಪ. ಸರ್ ನಮ್ಮವ್ವ ಸತ್ತೋಗ್ಬಿಟ್ಟವಳು ಸರ್, ದಯವಿಟ್ಟು ಒಂದೇ ಒಂದೇ ನೋಡ್ಕೊಂಡ್ಬಿಡ್ತೀನಿ ಸರ್. ಸರ್ ನಿಮ್ ಕೈ ಮುಗಿತೀನಿ ಸರ್, ಕಾಲ್ ಮುಗಿತೀನಿ ಸರ್. ನಮ್ಮವ್ವ ಸರ್, ಅವ್ವ ಸರ್. ರಾಯ್ಕರ್ ನೋಡಕ್ ಯಾರೋ ಒಳ್ಳೆ ಹುಡ್ಕೊಂತಾರ ಅವ್ನ್ರಿ, ತಾಯಿ ಸತ್ತವಳಂತೆ ಬಿಡ್ರಿ, ತಾಯಿ ಸತ್ತವಳೆ ಅಂದ್ರೂ ಕರ್ಗಲ್ವಲ್ರಿ ನೀವ್ರಿ? ಕರ್ಕೊಂಡೋಗಿ ತೋರಿಸ್ರಿ ಪಾಪ. ಸುಮ್ನೆ ಇರಲ್ಲ, ನಿಮಗೆ ಗೊತ್ತಾಗಲ್ಲ, ಸುಮ್ನೆ ಇರ. ಅವ್ನು ಹೊಡೆದಾಕಿರೋದು ಮೂಟೆ ನಾರಾಯಣ ತಮ್ಮನ್ನ, ನಾವು ಅವನ್ನ ಕರ್ಕೊಂಡು ಹೋಗೋದು, ಅವ್ನ ಎಸ್ಕೇಪ್ ಆಗೋದು, ಇವೆಲ್ಲ ನಮಗೆ ಬೇಕೇನ್ರಲ್ಲ? ಯಾಕಂದ್ರ ಏನು ಎಲ್ಲಿ ಕರ್ಕ ಹೋಯ್ತಿದ್ದೀರಾ? ನಾನು ಹೇಳ್ತೀನಿ ಬರಲ್ಲ. ಅಲ್ಲೋಡ ನಿಮ್ ತಾಯಿ ಮಕ್ಕ ನೋಡ್ಕೊಳ್ಳೋ. ಅವ್ವ ಕಿರ್ಚಾಡ ಬೇಡ, ನಾನು ಎಲ್ಲ ಮುಟ್ಕೊಂಡ್ಬಿಡ್ತೀನಿ. ಯಾವನ ಮೆಂಟ್ಲು ಮಚ್ಚ ಪಾರ್ವತಿ, ನನ್ ಬಿಟ್ಟೋಗ್ಬಿಟ್ಟಲ್ಲಮ್ಮ ನೀನು. ಕೋಳಾನ ತೊಡಿಸಿದೆ ಕೊಳ್ಳಿಗಿಡೋ ಕೈಗೆ,
ನಮಸ್ಕಾರ ಗುರು, ನಾನು ಡವ್ ರಮೇಶ. ನೀನ್ ನೋಡ್ಬೇಕು ಅಂತ ಸ್ಪೆಷಲ್ ಎಂಟ್ರಿ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ನಮ್ಮ ಹುಡುಗ್ರೆ. ಮೂಟೆ ಅವ್ನು ತಮ್ದಿರೋ ಬೇಜಾನ್ ಮೆರಿತಾ ಇದ್ರು. ಒಳ್ಳೆ ಕೆಲಸ ಮಾಡಿದೆ ಗುರು. ಗುರು ಒಂದೇ ಒಂದು ಗುರು, ನೀನ್ ನಮಗ್ ಬಾಸ್ ಆಗ್ಬೇಕು ಗುರು. ಇನ್ಮೇಲೆ ಬೆಂಗಳೂರಿನಲ್ಲಿರೋ ಮಚ್ಚೆಲ್ಲ ನಿನ್ ಮಾತೆ ಕೇಳ್ಬೇಕು. ಲೇ ತಮ್ಮ, ನೀನ್ ಈಗ ಸುಮ್ನೆ ಇದ್ರು ನನ್ನ ಮಗ ಮೂಟೆ ಸುಮ್ನೆ ಇರಲ್ಲ ಕಣ. ನೀನ್ ಅವನೊಂದ್ ಕಾಲ್ ಲ್ಯಾಪ್ಸ್ ಮಾಡಿದ್ಯಾ, ಅವ್ನ ತಮ್ಮನ ಬೇರೆ ಎತ್ಬಿಟ್ಟಿದ್ಯಾ. ನೀನ್ ಇವಾಗ ಬದುಕಬೇಕು ಅಂದ್ರೆ ಮಚ್ಚ ಹಿಡಿಲೇಬೇಕು. ಯಾಕೆ ಅವ್ನು ನಿಮ್ಮ ಮಣ್ಣಿನ ಎತ್ತಿದ್ ಮರ್ತ್ಬಿಟ್ಟ? ಲೇ ನನ್ನ ಮಗ ಮೂಟೆ ನನಗೂ ದುಶ್ಮನ್ ಕಣ. ನೀನ್ ಅವ್ನ ಎತ್ತೋದಕ್ಕೆ ಏನೇನ್ ಬೇಕಾ ಎಲ್ಲ ರೆಡಿ ಮಾಡ್ಕೊಂಡು ನಾನು ಸಾಥ್ ಕೊಡ್ತೀನಿ. ಗೆಡ್ಡೆ, ಈ ಹುಡುಗನ್ ನೋಡಿದ್ರೆ ಶ್ರೀರಾಮ್ಪುರದ ಪಂಟ್ರು ನಮ್ಮ ಮಸ್ತಿ ಇದ್ದಂಗಿಲ್ವಾ? ಹೌದಲ್ವಾ? ಎಲ್ಲ ಸ್ವಲ್ಪ ಜಡೆ ಬಿಚ್ಚು. ಲೇ ನೋಡಕ್ಕೆ ಶ್ರೀರಾಮ್ಪುರದ ಮಸ್ತಿ ಇದ್ದಂಗೆ ಇದೆಯಲ್ಲ, ಅದೇ ಹಚ್ಚು. ಲೇ ತಮ್ಮ, ಸಿದ್ದಪ್ಪಾಜಿ ಅನ್ನೋ ಹೆಸರಿಗೆ ಫೋರ್ಸ್ ಇಲ್ಲ. ಇವತ್ತಿನ ನೀನು ಮಸ್ತಿನೇ. ಏನಂತೀರಲ್ಲ? ಹೂಗುರು, ಮಸ್ತಿ ಒಳ್ಳೆ ಹೆಸರು ಗುರು. ಇನ್ಮೇಲೆ ಬೆಂಗಳೂರಿನಲ್ಲಿರೋ ಮಚ್ಚೆಲ್ಲ ನಿನ್ ಮಾತೆ ಕೇಳ್ಬೇಕು. ಏನ್ ಸಾಧನೆ ಮಾಡ್ದ ಮಸ್ತಿ? ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡ, ಜೈಲಲ್ಲಿ ಜೀವನ ಕಳ್ಕೊಂಡ ಅಷ್ಟೇ. ಮಸ್ತಿ ರೌಡಿ ಅಲ್ಲ, ಕ್ರೂರಿ ಅಲ್ಲ. ಅವನ್ ಹೀಗಾಗ ಕಾರಣ ಪರಿಸ್ಥಿತಿ. ನೀವು ಮನಸ್ಸು ಮಾಡಿದ್ರೆ ಅವನಿಗೆ ಮತ್ತೆ ಹೊಸ ಜೀವನ ಕೊಡಬಹುದಲ್ಲ? ಆಗುದಿಲ್ಲವಾ? ಯಾಕಾಗಲ್ಲ? ನಾನ್ ಅವನ್ ಕೈಯಲ್ಲಿರೋ ಮಚ್ ಕಿತ್ ಬಿಸಾಕಿ ಕಂಸಾಳೆ ಕೊಡ್ತೀನಿ. ಕೊಲೆಗಾರ ಅನ್ನಿಸ್ಕೊಂಡಿರೋನೊಬ್ಬ ಒಳ್ಳೆ ಕಲೆಗಾರ ಅಂತ ಇಡೀ ಜಗತ್ಗೆ ತೋರಿಸ್ತೀನಿ. ನಿನ್ಗೇನ್ ತಲೆಗಿಲ್ ಕೆಟ್ಟಿದ್ದಾತ? ಯಾವ ಕಾರಣಕ್ಕೂ ನಮ್ ತಪಸ್ಸಿಗೆ ಭಂಗ ತರಬೇಡವ ನೀನು. ನೊಂದು ಬೆಂದಿರೋರ್ ಎದೆ ಒಳಗಿರೋ ನೋವು ನಿನ್ಗೆ ಹೆಂಗ ಅರ್ಥ ಅದು? ನೋಡ, ಎತ್ತಿನ ಮಚ್ಚಿನ ಮಸ್ತಿ ಯಾವ ಕಾರಣಕ್ಕೂ ಕೆಳಗಿಳಿಸುವುದಿಲ್ಲ. ರಕ್ತದ ರುಚಿನ ಚೆನ್ನಾಗಿ ಹಚ್ಚಿಸ್ಕೊಂಡಿದ್ದೀರಾ. ನಿಮ್ ಜೊತೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಇದೇ ನಿಮ್ ಜಾಗದಲ್ಲಿ ಮಸ್ತಿ ತಾಯಿ ಬದುಕಿದ್ರೆ ಅವನ್ ಕೈಗೆ ಮಚ್ ಕೊಡ್ತಿದ್ರ? ಕೊಲೆ ಮಾಡು ಅಂತ ಕಳಿಸ್ತಿದ್ರ? ಅವನ್ ಜೀವನನೇ ಹಾಳು ಮಾಡ್ತಿದ್ರ? ನಿಮಗ್ ಮಸ್ತಿ ಉಳಿಸ್ಕೊಳ್ಳೋ ಯಾವ ಆಸೆನೂ ಇಲ್ಲ. ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ, ನೀವು ನಿಮ್ ಮಗನ್ ಉಳಿಸ್ಕೊತಿರೋ ಇಲ್ವೋ, ನಾನ್ ಮಾತ್ರ ನನ್ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಹಾಯ್ ಸ್ವೀಟಿ. ನಮಸ್ಕಾರ ಮೇಡಮ್. ನನ್ನ ಹೆಸರು ಅನ್ಕೊಂಡ ಅಂತ. ನಿಮ್ ಲೈಫ್ ಕಥೆನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಮ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದೀನಿ. ಓಕೆ, ಎಲ್ಲಿ ನಿಮ್ ಡೈರೆಕ್ಟರ್? ಇಲ್ಲೇ ನಿಮ್ ಮುಂದೆ ಪಿಚ್ ಬಂದಂಗ್ ಕುಣಿತಾವ್ರಲ್ಲ, ಇವರೇ ನಮ್ ಡೈರೆಕ್ಟರ್. ಹಾಯ್ ಹಾಯ್. Oh, hi. You see, sir, my story is very different. ವೆರಿ ಡಿಫ್ರೆಂಟ್ ಅಂದ್ರೆ ಹೆಂಗೆ? ಕ್ಲೈಮ್ಯಾಕ್ಸ್ ಅದು ಮುಂಚೆನಾಗೋಗಿತ್ತಾ ಹೆಂಗೆ? ಸರ್, ನಾನ್ ತುಂಬಾ ಒಳ್ಳೆ ಹುಡುಗಿ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಹುಡುಗಿ ಟೈಟಲ್ ಬರ್ಕೊಳ್ಳೋದು. ಒಳ್ಳೆ ಹುಡುಗಿ ಕೆಟ್ಟೋಳಾದಾಗ. ಕೆಟ್ಟೋಳಾದಾಗ ಸಬ್ ಕ್ಯಾಪ್ಷನ್ ಕಣೋ, ಬರ್ಕೊಳ್ಳೋ. ಏನ್ ಟ್ಯಾಲೆಂಟ್ ಬಾ. ಮತ್ತೆ ಆಮೇಲೆ ಆಮೇಲೆ ಆಗ ನಮ್ಮನೆ ದಾವಣಗೆರೆಯಲ್ಲಿ ಇತ್ತು ಸರ್. ಅಲ್ಲಿ ಅರವಿಂದ್ ಅಂತ ಒಬ್ಬ ಹುಡ್ಗ ಇದ್ದ ಸರ್. ಅರವಿಂದ್ ಏನ್ ಮಾಡ್ದ? ಅವನ್ ಏನೂ ಮಾಡ್ಲಿಲ್ಲ ಸರ್. ಅವನ್ಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ನಿಖಿಲ್ ಅಂತ. ನಿಖಿಲ್ ಏನು ಮಾಡ್ದ? ಕೇಳಿ ಹೇಳಿ ಸರ್, ಬೇಗ ಹೇಳಿ ಸರ್. ನಿಖಿಲ್ ಹತ್ರ RX ಬೈಕ್ ಇತ್ತು. RX ಬೈಕ್ ಧೂಮ್ 3 ತರ ಒಂದ್ ಚೇಂಜ್ ಹಾಕೊಳ್ಳೋ. ಅವನು ನನ್ನ ನೋಡೋದಕ್ಕೆ ಅಂತ ನಮ್ಮ ಮನೆ ಹತ್ರ ಬಂದಾಗ ಎಂಜಿನ್ ಸೀಸ್ ಆಗೋಯ್ತು. ಎಂಜಿನ್ ಸೀಸ್ ಆಗ್ಲೇಬೇಕಲ್ಲ. ಮುಂದಕ್ಕೆ 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 ಅದನ್ನ ರೆಡಿ ಮಾಡೋದಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ. ಸಿಲ್ಕಿ ಹೇರ್. ಅವನೇ ಮೋಹನ್. ಮೋಹನ್, ಐ ಲೈಕ್ ದಿಸ್ ಸ್ಟೋರಿ. ಇದು ಕಣ ಸ್ಟೋರಿ ಅಂದ್ರೆ, ಒಂದು ಹೆಣ್ಣಿಗೆ ಒಂದು ಗಂಡು ಮಾತ್ರ ಅಲ್ಲ, ಹಲವಾರು ಗಂಡುಗಳು ಬಂದು 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 ಹೋಗ್ತಾ ಇರ್ಬೇಕು. ಒಂದಿನ ಅವನನ್ನ ಜೋಗ್ ಫಾಲ್ಸ್ ಕರ್ಕೊಂಡು ಹೋದ. ಜೋಗ್ ಫಾಲ್ಸ್ ಇಲ್ಲೊಂದು ಸಾಂಗ್ ಹಾಕೊಳ್ಳೋ. ನೈಟ್ ಎಫೆಕ್ಟ್, ಡೇ ಎಫೆಕ್ಟ್, ವಾಟರ್ ಎಫೆಕ್ಟ್. ಆಮೇಲೆ 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 ಅಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಕ್ ಹೋದ. ರೂಮ್ ಮಾಡ್ದ. ಇಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಸೆಡ್ಯೂಸಿಂಗ್ ಸಾಂಗ್ ರತಿ ವಿಜ್ಞಾನ ತರ. ನಾನಿನ್ನ ಮರೆಯಲಾರಿತ. ಓಕೆ ಓಕೆ ಸರ್, ನಾನ್ ನಿಮ್ಗೊಂದ್ ವಿಷಯ ಹೇಳಲೇ ಇಲ್ಲ. ಹೇಳಮ್ಮ, ನನ್ನ ಕೈ ಕಡಿತಾ ಇದೆ. ಬೇಗ ಹೇಳಮ್ಮ, ಬೇಗ ಬೇಗ. ನಮ್ಮಪ್ಪಂಗೆ 2 ಕಿಡ್ನಿ ಹೊಂಟೋಗಿದೆ ಸರ್. ನಮ್ಮ ಅವ್ವಂಗೆ ಕ್ಯಾನ್ಸರ್ ಅಟ್ಕಾಯಿಸ್ಕೊಂಡದೆ ಸರ್. ಏನೋ? ನನ್ ತಮ್ಮನ್ನ ಪೋಲಿಯೋ ಹಿಂಡ್ತಾದೆ ಸರ್. ಅಯ್ಯೋ, ಏನೇ ಅವಳು ಬಾಲ್ಕನಿ ರೇಂಜ್ ಅಲ್ಲಿ ಇದ್ದವಳು ಟೂರಿಂಗ್ ಟಾಕೀಸ್ ರೇಂಜ್ ಹೋಗ್ತಿಲ್ಲ. ಅಮ್ಮ ಅಲ್ಬೇಡ, ನೋಡು ಟ್ರಾಜಿಡಿ ಎಲ್ಲ ಆಮೇಲೆ ನೋಡ್ಕೋಣ. ಲಾಡ್ಜ್ ಅಲ್ಲಿ ಮೋಹನ್ ನಿನ್ನ ಏನ್ ಮಾಡ್ದ? ಬೇಗ 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 ಹೇಳು ಹೇಳು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಸರ್.
ಟ್ರಾಜಿಡಿ ತಾನೆ ಅದು ಏನಾಯ್ತು ಹೇಳು. ಮೋಹನ್ ತಪ್ಕೊಂಡು ಇನ್ನ ಏನ್ ಮಾಡ್ದ? ನಾನಿನ್ನ ಮರೆಯಲಾರೆ ಅನ್ನ, ನಾನಿನ್ನ ಬಿಡಲಾರೆ ಅನ್ನ. ಇಲ್ಲ ಅದ ತಪ್ಕೊಂಡು ಅಯ್ಯೋ ಬೇಗ ಹೇಳಮ್ಮ. ನಾಚಗಳಿಸ್ಲಾ ನಾಚ್ಕನ ನೋಡು. ಈಗ ನೋಡು, ನಾನೇ ಮೋಹನ್, ನೀನೇ ಕರೀನಾ. ಈಗ ಮೋಹನು ನಿನ್ನ ರೂಮಲ್ಲಿ ತಪ್ಕೊಂಡ, ಇಲ್ಲ ಎರಡು ಮುಂದೆ ಹೊರಗಡೆ ತಪ್ಕೊಂಡ, ಈ ಕೈ ಅಗಲಿಸ್ನ ಹಿಡ್ಕೊಂಡ, ನಿಲ್ಲಿಸ್ಕೊಂಡ, ಹಂಗೆ ತಪ್ಕೊಂಡ, ಕೆಡ್ಕೊಂಡು ಉಳ್ಬಿಟ್ಟ. ಹಿಟ್ಟಿಗೆ ಬಂದು ಜಾಸ್ತಿ ಆಗ್ಬಿಟ್ಟವ್ರಿ ಅವನು. ಏನ್ ಮಾಡ್ದ? ಅಯ್ಯೋ, ಕತೆ ಕೇಳೋಕ್ ಬಂದವನು ರೇಪ್ ಕೇಸಲ್ಲಿ ಪಿಟ್ಟಾಗೋತಾರ ಅವನಲ್ಲಪ್ಪ. ಫುಲ್ಲು ಮಾಂಜಾರಿ ಇವತ್ತು ಮಗ್ಲೇ ನನ್ ಡೌನ್ ತಪ್ಕೊಂಡು ಉರುಳಾಡ್ತೀಯ. 24 hours ಬಂದ್ರ ಬಾಸ್. ನಿಮ್ ಜಿಂದಗಿನೇ ಖರಾಬ್ ಮಾಡ್ಕೊಂಡ್ಬಿಟ್ರಲ್ಲ ಬಾಸ್. ಯಾಕೋ? ಅವನ ಹೆಸರು ಆಸಿಡ್ ರಾಜ ಅಂತ. ಇಡೀ MG ರೋಡೇ ಅವನ ಹ್ಯಾಂಡ್ ಓವರ್ ಇದೆ ಬಾಸ್. ಸತ್ಯ, ನಾನ್ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ನಾನ್ ಬಚಾವ. ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಈಗ. ಯಾಕೋ? ಅವನೇನಾದ್ರೂ ಗುನ್ನೆ ಸಿಕ್ಕಿದ್ರೆ ಯಾರ ಮೇಲಾದ್ರೂ 24 hours ಟೈಮ್ ಕೊಡ್ತಾನೆ. ಅದಾದ 1 ನಿಮಿಷಕ್ಕೆ ನಿಮ್ಮ ಅಕ್ಕಗೆ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕಲ್ಲಿ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್. ನಾನಿನ್ನು ಡೈರೆಕ್ಟರ್ ಆಗ್ಬೇಕಾಗಿತ್ತು, ಹಾಲಿವುಡ್ಗೆ ಹೋಗ್ಬೇಕಾಗಿತ್ತು. ಏನೇನೋ ಡ್ರೀಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ನಲ್ಲೋ. ಅಲ್ಲೇ ಕಂದ ಕರಿಯಾಕ ಹಾಗೆ ಬಂಗಾರ ಪ್ಲೀಸ್. ಏನೋ ಒಂದು ಐಡಿಯಾ ಇಲ್ಲಲ್ಲೋ. ನೈಸ್ ಮಾಡ್ತಾವ ನನ್ ಮಗ. ಹಲೋ ರಮೇಶ, ಮಸ್ತಿ ಬಂದ್ರಾ? ಬೆಳಗ್ಗೆ ಬಂದ್ರಕ್ಕ? ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳು ಅಲ್ಲಿಂದ ಪಟೇಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸಿರಾಕ್ರೆ ಅಟ್ಯಾಕ್ ಮಾಡಿ ಅಂತ. ಹೆಂಗೋ ಬಂದ್ಲು ಇಲ್ಲಿಗೆ? ಮಸ್ತಿ, ರಮೇಶನ್ ಮೇಲೆ ಯಾಕೆ ರೆಕ್ತೀರಾ? ನನ್ನನ್ನು ಯಾರೂ ಇಲ್ಲಿ ಕರ್ಸಿಲ್ಲ. ನಾನೇ ಬೆಳಗ್ಗೆಯಿಂದ ನೀವು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರೋ ಅಲ್ಲಿಗೆ ಬರ್ತಾ ಇದ್ದೀನಿ. ಆದ್ರೆ ನೀವು ಕೊಲೆ ಮಾಡೋದು ನನ್ನಿಂದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ? ನಮ್ ತಂದೆ ನಡೆಯೋ ಯಾವ ಕೆಲಸ ನೀನು ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ. ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯಾ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ ಸ್ಕೆಚ್ಚು ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ಟಿ ಎಸ್ಕೇಪ್ ಆಗ್ಬಿಟ್ಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಯಾವತ್ತೂ ಅಡ್ಡ ಬರಬೇಡ. ಹೋಗಿಲ್ಲಿಂದ. ಮಸ್ತಿ, ನಾನ್ ಯಾವಾಗ ನಿನ್ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ? ಒಂದೇ ಒಂದ್ಸಲನಾದ್ರೂ ಮಚ್ ಮುಟ್ಬೇಡ ಅಂತ ತಡೆದಿದ್ದೀನ? ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ ಧರ್ಮ. ನಾನು ಮಾಡ್ತಿರೋ ಧರ್ಮ, ನೀನ್ ಮಾಡ್ತಿರೋದು ಕರ್ಮ. ಲವ್ ಅಂತೆ ಲವ್. ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರ್ತಿ ಸಮಾಜದಲ್ಲಿ? ನಿನ್ಗೆ ಒಂದ್ ನಿಮಿಷ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳ ಅಟ್ಯಾಕು, ಪೊಲೀಸ್ ರೈಡು, ಕೋರ್ಟು ಕಚೇರಿ, ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರ ಕೈ ಲುಚ್ಚ ಲಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ನ ಮದುವೆ ಆಗ್ತೀಯಾ, ನಮಗೆ ಮಕ್ಕಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯಾ. ನಿಮ್ಮಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯಾ. ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ. ಅಕ್ಕಪಕ್ಕದ ಮನೆಯವರು ಅರ್ಶನ ಕುಂಕುಮ ಇಟ್ಕೊಳ್ಳೋಕ್ಕೂ ಕರೆಯಲ್ಲ. ಭೂಮಿಕಾ, ನನ್ನ ಮಾತು ಕೇಳು. ನನ್ನಿಂದ ಅಲಿಯೋದು ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆ ಆಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡೋಗು. ನನಗೆ ಇಷ್ಟ ಇಲ್ದಿರೋ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು. ನನ್ನ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ.
ಇಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ್ ಬರಲ್ಲ. ನಮ್ಗೇನಿದ್ರು ಮೂರ್ತ ಹೇಳೋದು ಗೊತ್ತು, ಮಂಚ ಕೊಡೋದು ಗೊತ್ತು ಅಷ್ಟೇ. ಮಂತ್ರ ಹೇಳೋರ್ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದೆ ಸಂಬಂಧ? ಅದ್ರಲ್ಲೇನ್ ತಪ್ಪು? ನನಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ. ಲೂಸ್ ತರ ಮಾತಾಡ್ತಾಳೆ ನೋಡಮ್ಮ. ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟೋಳ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರೋ ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇಲ್ದ್ರೋ ಬಾಳ್ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ್ಟ ಕಟ್ತಾರೆ ನಿನ್ಗೆ. ಬಿಳಿ ಸೀರೆ ಉಡ್ಸಿ ಮೂಲೆ ಕೂರಿಸ್ತಾರೆ. ಕುಂಕುಮ ಹೂವ ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ. ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗ್ರ ಹೇಳ ಹಂಗೆ ಅವ್ರ ಮನೆಯವ್ರಿಗೆ ಹೋಗಿದ್ ಹೇಳಿ ಎಲ್ಲ ಹೊರಗಡೆ ಬಿಡ್ಬೇಡಿ ಅಂತ. ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳೆ. ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ಪಟ್ಟ ಕಟ್ತಾರೆ ನಿನಗೆ. ಬಿಳಿ ಸೀರೆ ಉಡ್ಸಿ ಮೂಲೆ ಕೂರಿಸ್ತಾರೆ. ಗುರು ಅವನ್ ಯಾವನ ಫಿಲಂ ಡೈರೆಕ್ಟರ್ ಅಂತೆ, ನೀನ್ ನೋಡ್ಬೇಕು ಅಂತ 3 ದಿವಸದಿಂದ ಅವಳಿ ಇಕ್ತಾವನೆ. ಕರ್ಸ್ಲಾ? ಕರ್ಸು ಬಾಸ್. ಈಗಿನ ನಮ್ಮ ಕನ್ನಡ ಇಂಡಸ್ಟ್ರಿನ ಲಾಂಗು ಮಚ್ಚುಗಳೇ ರೂಲ್ ಮಾಡ್ತಾ ಇದೆ ಬಾಸ್. ಯಾವುದೇ ಪ್ರೊಡ್ಯೂಸರ್ ಬಂದ್ರು ಹೀರೋ ಕೈಯಲ್ಲಿ ಮಚ್ಚಿಲ್ದೆ ಸಿನಿಮಾನೇ ಮಾಡಲ್ಲ ಅಂತ ಓಡೋಗ್ಬಿಡ್ತಾರೆ ಬಾಸ್. ಅದಕ್ಕೆ ಕೈಯಲ್ಲಿ ಮಚ್ಚಿಟ್ಕೊಂಡು ಯಾರನ್ನೋರು ಕಚ 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 ಅಂತ ಕೊಚ್ಚೋ ಒಬ್ಬ ರೌಡಿ ಕತೆ ಸಿಗ್ಬೋದು ಅಂತ ಒಬ್ಬ ಲೈವ್ ಡ್ಯಾನ್ಸ್ ಅನ್ನ ಸೆಟ್ ಮಾಡ್ಕೊಂಡು ಡೈಲಿ ನೈಟ್ ಅವಳ ಹೋಗಿ 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 ಆ ಹುಡುಗಿ ಕತೆ ಕೇಳೋದಿಕ್ಕೆ. ಹ್ಞೂ ಸರ್, ಅವಳಿಗೆ ಯಾವನೋ ಸೆಟಪ್ ಇದ್ದಾನಂತೆ ಸರ್, ಆಸಿಡ್ ರಾಜ ಅಂತ. ಅವ್ನು ನನ್ ಮೇಲೆ ಏನೋ ತಪ್ಪು ತಿಳ್ಕೊಂಡು ಅವಳಿಗೂ ನನಗೂ ಲಿಂಕ್ ಇದೆ ಅಂತ ನನ್ ಮುಖಕ್ಕೆ ಆಸಿಡ್ ಆಗ್ತೀನಿ ಅಂತ ಭಯ ಬೀಳಿಸ್ತಾನೆ. ನೀವು ಅವನಿಗೆ ಫೋನ್ ಮಾಡಿ ಒಂದು ಹವಾಸ ಹಾಕಿ ಸರ್. ಹಾಕಿ. ಯಾರೋ ಇದು ಆಸಿಡ್ ರಾಜ? ದಯವಿಟ್ಟು ಕ್ಷಮಿಸಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನೀವು ದಯವಿಟ್ಟು ಆಸಿಡ್ ರಾಜ ಕೋಲ್ಡ್ ಕ್ರೀಮ್ ಆಗಬಿಟ್ಟನೆ. ಗೂಬೆ ನನ್ನ ಮಗ. ಗ್ರೇಟ್ ಬಾಸ್, ಗ್ರೇಟ್ ಕಳ್ಳ ನೀನು. ಬಾಸ್, ಒಂದೇ ಒಂದು ಫೋಟೋ ಕೊಟ್ರೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಇಡೀ ಇಂಡಸ್ಟ್ರಿನ ಗಡಗಡಗಡ ಅಂತ ಅಲ್ಲಾಡ್ಬಿಡ್ತೀನಿ. ಪ್ಲೀಸ್ ಸರ್, ಥ್ಯಾಂಕ್ ಯು. ಏಯ್ ಅನ್ಕೊಂಡ ತೆಗಿಯೋ, ತೆಗಿಯಲೇ, ಬೇಗ ತೆಗಿಯೋ. ಅಲ್ಲ ಚಕ್. ಅಣ್ಣ 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 ನಿನ್ನ ಮದ್ವೆ ಆದ್ರೆ ನೀನ್ ಯಾವಾಗ ಬೇಕಾದ್ರೂ ಸಾಯ್ಬೋದು, ನಾನ್ ವಿಧವೆ ಆಗ್ಬೋದು. ಇದೇ ತಾನೇ ನಿನ್ ಭಯ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಸತ್ರೆ ಮಾತ್ರ ಅಲ್ಲ, ನೀನ್ ನನ್ನಿಂದ ದೂರ ಆದ್ರೂ ನಾನ್ ವಿಧವೆನೆ. ಯಾಕೆಂದ್ರೆ ನನ್ ಮನ್ಸು ನಿನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದೆ. ಮಸ್ತಿ, ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದು ಜನ ಅಲ್ಲ, ನೀನು. ನನಗ್ ನೀನ್ ಮುಖ್ಯ. ಅಕ್ಕಪಕ್ಕದವ್ರು ಕೂಡ ಅರ್ಶನ ಕುಂಕುಮ ಬೇಕಾಗಿಲ್ಲ ನನ್ಗೆ. ನನ್ ಹಣೆ ಮೇಲೆ ನೀನೊಬ್ಬ ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು. ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲಿಯೋದ್ ನನ್ ಹಣೆಲ್ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ್ಲಿಂದಾನೇ ಪ್ರಿಪೇರ್ ಆಗ್ತೀನಿ. ನನ್ ಗಂಡ ರೌಡಿ ಅಂತ ನನ್ ಮಗುಗ್ ಸೀಟ್ ಕೊಡಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಆದ್ರೆ ಒಂದ್ ಮಾತ್ ಸತ್ಯ, ಈ ಜಗತ್ತಲ್ಲಿ ನಿನ್ ಲೈಫ್ ಮಾತ್ರ ಅಲ್ಲ, ಯಾರ್ ಲೈಫ್ಗೂ ಗ್ಯಾರಂಟಿ ಇಲ್ಲ. ನಾನ್ ಯಾರನ್ನ ಮದ್ವೆ ಅದೇಂತ ಇಟ್ಕೋ, ಅಕಸ್ಮಾತ್ ಅವನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಆಗೇನ್ ಮಾಡ್ಲಿ? ಯಾವತ್ತೋ ಬರೋ ಸಾವ್ಗ್ ಹೆದರ್ಕೊಂಡು ಇವತ್ತಿನ ಸಂತೋಷ ಕಳ್ಕೊಳಕ್ ನಾನ್ ಇಷ್ಟಪಡಲ್ಲ. ಇದನ್ನ ಸಂತೋಷ ಅನ್ಕೊಂಡಿದ್ಯಾ ನೀನು? ಇದು ಸಂತೋಷ ಅಲ್ಲ, ಬರೀ ಟೆನ್ಷನ್ ಇರೋದಿಲ್ಲ. ಅದ್ರಲ್ಲೂ ಒಂದ್ ಥ್ರಿಲ್ ಇರುತ್ತಲ್ವಾ? ನಿನ್ ತಲೆ ರೇಗ್ಬೇಡಿ. ನಿಮ್ ಒಳಗಿರೋ ಪ್ರೀತಿನ ಕೋಪದಲ್ಲಿ ಮರೆ ಮಾಚ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಕಂಟ್ರೋಲ್ ಮಾಡ್ಕೊಬೇಕು. ಆಗ್ತಾ ಇಲ್ಲ. ನನ್ ಮನಸ್ ಎಲ್ಲೇ ಹೋದ್ರು ಕಡೆಗ್ ನಿಮ್ ಹತ್ರಕ್ಕೆ ಬಂದ್ ನಿಲ್ತಾ ಇದೆ. ನೀವ್ ನನ್ ಇಡೀ ಬದುಕನ್ನೇ ಆವರ್ಸ್ಕೊಂಡ್ಬಿಟ್ಟಿದೀರಾ. ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ತೀನಿ, ಇಲ್ಲ ಹೀಗೆ ವಿಧವೆ ಆಗೇ ಇದ್ಬಿಡ್ತೀನಿ. ನೀನ್ ಇನ್ನೂ ಸಣ್ಣ ಮೊಗ ಇದ್ದಂಗೆ ಇಂಥ ಕೆಟ್ಟದನ್ನೆಲ್ಲ ಬಯಸ್ಬ್ಯಾಡ್ದು. ತಕ ಹಣೆಗೆ ಕುಂಕುಮ ಮಡಿಕೋ. ಇಟ್ಕೋತೀನಿ ಅಂಕಲ್. ಬರೀ ಕುಂಕುಮ ಅಲ್ಲ, ಮದುಮಗಳ ತರ ಶೃಂಗಾರನೂ ಮಾಡ್ಕೋತೀನಿ. ಅದು ಮಸ್ತಿ ನನ್ನ ಒಪ್ಕೊಂಡಾಗ ಮಾತ್ರ. ಮಸ್ತಿ, ನೀನ್ ಲೈಫಲ್ಲಿ ಲಾಂಗ್ ಮುಖ್ಯ ಅಂತಿದ್ಯಾ, ನಾನು
ಲವ್ ಮುಖ್ಯ ಅಂತಿದ್ದೀನಿ. ನೀನ್ ನನ್ನ ಒಪ್ಕೊಂಡು, ನನ್ನ ಲವ್ನ ಒಪ್ಕೊಂಡು, ನನ್ನ ಹಣೆ ಕುಂಕುಮ ಇಟ್ಟು ನನ್ನ ಸ್ವೀಕರಿಸೋವರೆಗೂ ನಾನು ಹೀಗೆ ಇರ್ತೀನಿ, ನೀನ್ ಹಿಂದೆನೆ ಬರ್ತೀನಿ. ಮಸ್ತಿ ಮೂಟೆ ಕುಣಿಗಲ್ಗೆ ಹೋಗ್ತಾವನೆ. ಊರ ಹಬ್ಬ ಅಂತೆ, ಮಟನ್ ಊಟಕ್ಕೆ ಲಡ್ಡು ಚಾನ್ಸು, ಸೆಂಟ್ರಲ್ಲೇ ಹೊಡೆದಾಕ್ಬಿಡ್ಬೋದು. ಏಯ್ ಎಲ್ರ ಬ್ಯಾಟು ಏನಂತೆ ಮಸ್ತಿ? ಇನ್ನ ನಿಮ್ಮ ಅಜ್ಜನ್ ಮುಟ್ಟಲ್ಲ, ಯಾವತ್ತೂ ಮುಟ್ಟಲ್ಲ. ಯಾಕೋ ಮಸ್ತಿ, ಏನಾಯ್ತು ನಿನಗೆ? ಇಲ್ಲ ಗಡ್ಡೆ, ಇಷ್ಟ ದಿನ ಹೇಗೋ ನನ್ನ ಪ್ರೀತಿನ ಅಡ್ಮಿಟ್ ಕೊಟ್ಟಿದ್ದೆ. ಇನ್ ನನ್ನ ಕೈಲಿ ಮುಚ್ಚಿಟ್ಕೊಳಕ್ಕಾಗಲ್ಲ. ಪಾಪ ಭೂಮಿಕಾ, ಅವಳು ವಿಧವೆ ತರ ಓಡಾಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಹೌದು, ಪ್ರೀತಿ ದ್ವೇಷನ, ಅಸೂಯನ, ಕ್ರೌರ್ಯನ ಎಲ್ಲ ಗೆದ್ದುಬಿಡ್ತು. ಇನ್ನೊಂದು ಇರುವೆ ಸಾಯ್ಸಕ್ಕೂ ನನ್ನ ಕೈಲಿ ಆಗಲ್ಲ. ನನಗಿನ್ಯಾವುದು ಬೇಡ, ನನಗೆ ಭೂಮಿಕಾ ಬೇಕು, ಅವಳು ಪ್ರೀತಿ ಬೇಕು. ಕರೆಕ್ಟ್ ಆಗಿ ಹೇಳಿದೆ ಗುರು, ಈ ಮಾತು ನೀನ್ ಯಾವತ್ತೇ ಹೇಳ್ಬೇಕಾಗಿತ್ತು. ಪಟ್ರಿ ಮೂಟೆ ವಿಷಯನ ನಮಗ್ ಬಿಡು, ಟೈಮ್ ನೋಡಿ ನಾವು ಟಿಕೆಟ್ ಕೊಡ್ತೀವಿ. ನಾವು ಹುಟ್ಟಾರೆ ಬ್ಲೇಡ್ ಇಟ್ಕೊಂಡು ಹುಡ್ತವ್ರು, ಅದು ನೀನು ಈ ಫೀಲ್ಡ್ಗೆ ಅರ್ಧದಲ್ಲಿ ಬಂದೆ, ಅರ್ಧದಲ್ಲೇ ಹೊಟ್ಟೋಗ್ಬಿಡು. ಅದನ್ನ ಕಣ್ ನಿಂತ್ಕೊಳ. ಮಸ್ತಿ ಫಾರಮ್ ಅಲ್ಲಿ ಹೊಡ್ದಾಕಣ, ಈಗ ಮಚ್ಬಿಟ್ಟ ಅಂದ್ರೆ ನನ್ನ ಮಗ ಮೂಟೆ ನಮ್ಮ ಮೇಲೆ ಬಿದ್ದು ಸೀಳ್ ಆಯ್ತಾರ ಅದಕ್ಕೆ ತಿಂದಾಕ್ಬಿಡ್ತಾನೆ. ಏನ್ ಗುರು ನೀನು ಈ ಸ್ಟಾಪ್ ನನ್ನ ಮಕ್ಳಿಗೆಲ್ಲ ಭಯ ಪಡ್ಸಲ್ಲ. ನನಗೆ ಫೀಲ್ಡ್ ಕೊಡಕ್ ಬಂದ ಅಂದ್ರೆ ತುಳ್ದಾಕ್ಬಿಡ್ತೀನಿ ಚೈಲ್ಡ್ ನನ್ನ ಮಗನೇ. ಮಸ್ತಿ, ಈಗ ನಿನ್ನ ಹೆಸರು ಒಳ್ಳೆ ಬಜಾರ್ ನಡೀತಾ ಐತೆ, ಸೂಪರ್ ಆಗಿ ವರ್ಕೌಟ್ ಆಗ್ತಾ ಐತೆ. ಇಂಥ ಟೈಮಲ್ಲಿ ಇಂಥ ಹಾಕದ ನೋಡ, ಹೆಸರಿದೆ ಅಂತ 106 ಜನ ಹುಡುಗಿರು ಸಿಗ್ತಾರೆ. ಕಳ್ಕೊಂಡ್ರೆ ಕೇಳ್ಕತ್ತಮ್ ನಾಟಕ ಬಂದ್. ನಾನು ನೀನು ಎಲ್ಲ ಡುಮ್ಮೆ. ನಾನ್ ಯಾವ್ದೇ ಕಾರಣಕ್ಕೂ ನೀನು ಮಚ್ಚ ಬಿಡೋದನ್ನು ಒಪ್ಪಲ್ಲ. ಏಯ್ ನಾಗರಾಜಪ್ಪ, ಬೇಡ, ಅವನೆಲ್ಲ ನೀನು ಬಲವಂತ ಮಾಡಬೇಡ. ನಮಗೋಸ್ಕರ ಅವನು ಮಸ್ತಿಯಾಗಿ ಬದುಕಿದ್ ಸಾಕು. ಇನ್ನು ಅವನಿಗೋಸ್ಕರ ಸಿದ್ದಪ್ಪಾಜಿಯಾಗಿ ಬದುಕ್ಲಿ. ಬಿಟ್ಬಿಡು ಅವನ್ನ. ನಿನ್ನ ಕೈಗೆ ಮಚ್ಚು ಕೊಡ್ತಾ ಇದ್ದ ಪಾಪಿ ನಾನು ಹೇಳ್ತಾವ್ನಿ. ನೀ ತಕ್ಕಂದಿರೋ ತೀರ್ಮಾನ ಸರಿಯಾಗದೆ. ಹುಡುಗಿ ಆ ಹೆಣ್ಮಗ ಸಾನೆ ಒಳ್ಳೆವಳು. ಅವನವ್ವ ಬದುಕಿದ್ರೆ ಅವನ ಕೈಗೆ ಮಚ್ಚು ಕೊಡ್ತಿದ್ಲ ಅಂತ ಒಂದೇ ಒಂದು ಪ್ರಶ್ನೆ ಕೇಳ್ಬಿಟ್ಲು ಅಂತ ಅವು ಉತ್ತರ ಕೊಡಕ್ಕೆ ತಡಬಡಾಯ್ತು ಮಗ, ತಡಬಡಾಯ್ತು. ನೀನ್ ಬಾಳ್ನ ಅವಳೇ ಹೆಸರು ಮಾಡುದು. ನೀನು ಹೋಗು, ಹೋಗು ನೀನು. ವಾ, ಹಂಗಾದ್ರೆ ನಾವೆಲ್ಲ ಏನು ಅಲ್ಲ. ಸರಿ ಸರಿ ಸರಿ, ನಡ್ಸಿ ನಿಮ್ ದರ್ಬಾರು. ನಾಗರಾಜಪ್ಪ, ನಾಗರಾಜಪ್ಪ, ಬಿಡಿ ಅಪ್ಪಾಜಿ, ಅವ್ರಿಗೆ ನಾನು ಹೇಳ್ಕೊತೀನಿ. ಗುರು, ನೀನ್ ಬೇಗ ರೆಡಿಯಾಗಿ ಹೋಗಿ ಅಕ್ಕಂಗೆ ವಿಷಯ ಹೇಳ್ಬಿಡು. ನೀನ್ ಒಳ್ಳು ಮಗ. ಮಸ್ತಿ ಆಗಲ್ಲ, ಸಿದ್ದಪ್ಪಾಜಿ ಆಗಿ, ಸಿದ್ದಪ್ಪಾಜಿ ಆಗಿ ಒಳ್ಳು ಮಗ. ನನ್ನ ಮಗನ ರಮೇಶ, ನನ್ನ ಮಗ ಮಸ್ತಿನ ಎತ್ತಾನ ಅಂದ್ರೆ ಸಾಥ್ ಕೊಡಲ್ಲ ಅಂತ್ಯಾ? ಮೊದಲಿಂದ ನನ್ನ ಮಗ ಯಾರು ಮುಟ್ಮಾಡು, ಯಾರು ಮುಟ್ಮಾಡ್ರ ನನ್ನ ಮಗನ. ನನ್ನ ಮಗ ಮಸ್ತಿನ ಆ ಮಟ್ಟಕ್ಕೆ ಬೆಳೆಸ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ. ಏನೋ ಒಳ್ಳೆ ಹೆಸರು ಮಾಡ್ಬಿಟ್ಟ, ಅವ್ರ ಹೆಸರು ಹೇಳ್ಕೊಂಡು ನಾವೊಂದಿಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ನಕರ ಮಾಡ್ತಾವನೆ ನನ್ನ ಮಗ. ಯಾವ ಚೋಟದ ಹುಡುಗಿಗೋಸ್ಕರ ರೌಡಿಸಂ ಬಿಟ್ಬಿಡ್ತಾನಂತೆ. ರೌಡಿಸಂನ ನಾವೇನ್ ಮಾಡೋಣ? ನಮಗ್ ರೌಡಿಸಂ ಬಿಟ್ರೆ ಬೇರೆ ದಾರಿನೇ ಗೊತ್ತಿಲ್ಲ. ನಾವು ಬದುಕಿರೋ ತನಕ ರೌಡಿಸಂ ಮಾಡ್ತಾನೇ ಇರ್ಬೇಕು. ನಮಗ್ ಡಬಲ್ ಗೇಮ್ ಮಾಡಿದವ್ರನ್ನ ಈ ತರ ಹಂಚ್ತಾನೇ ಇರ್ಬೇಕು. ನನ್ನ ಮಗ ಮಚ್ಚಿ ಒಳ್ಳೆ ಲೆವೆಲ್ ಹೋಗ್ಬಿಟ್ಟವನೆ. ಈಗ ಅವನ ಹತ್ರ ನಾನ್ ನಿಮಗ್ ಸಾಥ್ ಕೊಡ್ತೀನಿ, ನಾನ್ ನಿಮ್ಮನ್ನ ಆ ಲೆವೆಲ್ ತಗೊಂಡೋಗಿ ತಿಳಿಸ್ತೀನಿ. ಯಾರಾದ್ರೂ ನನ್ನ ಮಕ್ಕಳ ಡಬಲ್ ಗೇಮ್ ಮಾಡಿದ್ರೆ ನಿಮಗೂ ಇವನು ಆಗಿದ್ ಕತ್ತಿನೇ. ಭೂಮಿಕಾ, ಮಸ್ತಿ, ಏನಾಯ್ತು ಮಸ್ತಿ? ಭೂಮಿಕಾ, ಏನಾಯ್ತು ಮಸ್ತಿ? ಏನಾಯ್ತು? ನನಗೇನು ಆಗಿಲ್ಲ ಭೂಮಿಕಾ. ಮಸ್ತಿ
ನನಗೇನಾಗಿದೆ ನೋಡು, ನನಗೇನಾಗಿದೆ? ಮಸ್ತಿನ ದಯವಿಟ್ಟು ಮಸ್ತಿ ಅನ್ಬೇಡ. ನಾನು ಮಸ್ತಿಯಾಗಿ ನಿನ್ನ ಹತ್ರ ಬಂದಿಲ್ಲ. ಆ ಮಚ್ಚು ರೌಡಿಸಮೆಲ್ಲ ಬಿಟ್ಬಿಟ್ಟು ಹಳೆ ಸಿದ್ದಪ್ಪಾಜಿಯಾಗಿ ಬಂದಿದ್ದೀನಿ ಭೂಮಿಕಾ. ಹಾ, ನಾನು ರೌಡಿಸಮ್ ಬಿಟ್ಟೆ ಅಂತ ಗೊತ್ತಾಗ್ತಿದ್ದಂಗೆ ನನ್ ಕಡೆ ನನ್ನ ಕೊಚ್ಚಿ ಕೊಲೆ ಮಾಡಬೇಕು ಅಂತ ಬಂದ್ರು. ಇಷ್ಟೇ ರೌಡಿಸಮ್. ಆದ್ರೆ ನಿನ್ನ ಪ್ರೀತಿ ನನ್ನ ಸಹಾಯಕ್ಕೆ ಬಿಡ್ಲಿಲ್ಲ, ನನ್ನ ಉಳಿಸ್ಕೊಂಡ್ಬಿಡ್ತು. ಪ್ರೀತಿಗೋಸ್ಕರ ನನಗೋಸ್ಕರ ಆ ಕೆಟ್ಟ ಪ್ರಪಂಚಕ್ಕೆ ಬರಕ್ ನೀನ್ ರೆಡಿ ಆಗಿದ್ದೆ. ಆದ್ರೆ ಈಗ ನಾನೇ ಆ ಕೆಟ್ಟ ಪ್ರಪಂಚ ಬಿಟ್ಟು ನಿನ್ನ ಹತ್ರ ಬಂದಿದ್ದೀನಿ ಭೂಮಿಕಾ. ನೋಡು, ನಿನ್ನ ಆಸೆ ತರ ನಿನ್ನ ಇಡೋದಕ್ಕೆ ನಾನೇ ಕುಪ್ಪ ತಂದಿದ್ದೀನಿ. ನೋಡು, ಇನ್ಮೇಲೆ ನೀನ್ ಯಾವತ್ತೂ ಈ ತರ ಇರಬಾರ್ದು. ಹೋಗು, ಮದುಮಗಳ ತರ ಡ್ರೆಸ್ ಮಾಡ್ಕೊಂಬ. ಹೋಗು, ನೋಡು, ತಲೆ ತುಂಬಾ ಹೂ ಮುಡ್ಕೊಂಬ. ಇಲ್ಲಿ ನೋಡು, ಕೈ ತುಂಬಾ ಬಳೆಗಳು ಹಾಕೊಂಬ. ಹೋಗು, ಮದುಮಗಳಾಗ್ಬಾ. ಹೋಗು. ನಾನು ಆಗಾಗ ಬಾಯಿ ಮಾತು ಕೇಳ್ತಾ ಇದ್ದೆ. ನಿನ್ ಜೊತೆ 3 ನಿಮಿಷ, 1 ನಿಮಿಷ ಹೆಂಡತಿಯಾಗಿ ಬದುಕಿದ್ರೆ ಸಾಕು ಅಂತ. ಆ ಮಾತು ಈಗ ಸತ್ಯ ಆಯ್ತು. ಇಲ್ಲ ಭೂಮಿಕಾ, ನೀನ್ 3 ನಿಮಿಷ ಅಲ್ಲ, 100 ವರ್ಷ ನನ್ನ ಜೊತೆ ಬದುಕ್ತೀಯ. ಈಗ ಅನಿಸ್ತಾ ನೀನ್ ಸ್ವಲ್ಪ ಮುಂಚೆ ಕಾಣ್ಬೇಕಿತ್ತು. ಭೂಮಿಕಾ, ನಿನ್ನ ಎತ್ತರ ಕಡೆ ನನ್ನ ಮಗ ಮಸ್ತಿ ಮೆತ್ತಗಾಗೋದು. ಭೂಮಿಕಾ, ನಾನೆಂತ ದುರಾದೃಷ್ಟವಂತೆ. ನಿನ್ ಜೊತೆ ಬದುಕ್ಬೇಕು ಅಂತ ಎಷ್ಟು ದಿನ ಹಂಬಲಿಸ್ದೆ. ನೀನೊಬ್ಲಿಲ್ಲ. ಆದ್ರೆ ಇವತ್ತು ನನ್ ಜೊತೆ ಬದುಕ್ಬೇಕು ಅಂತ ನೀ ಬಂದಿದ್ಯಾ. ನನಗೆ ನೀ ಒಪ್ತಾ ಇಲ್ಲ. ಆದ್ರೂ ನನ್ಗೇನ್ ಬೇಜಾರಿಲ್ಲ. ಕಡೆ ಪಕ್ಷ ಈ 3 ಕ್ಷಣನಾದ್ರೂ ನಿನ್ ಮಡ್ಲಲ್ಲಿ ಬದುಕೋ ಭಾಗ್ಯನ ಆ ದೇವ್ರು ನನಗೆ ಕೊಟ್ಟ. ಮಸ್ತಿ ಮಸ್ತಿ ಎಲ್ಲ ಬಿಟ್ಟು ಬಂದೆ ನಿನ್ನ ಸೇರಲು, ಬಿಟ್ಟೆಯ ನನ್ನನೇ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ರತ್ವಾ ಅತ್ಯದಿಸ್ತದ್ದಶಾಂಗುಲಂ ಪುರುಷ ಏವೇದಘಂ ಸರ್ವಂ ಯದ್ಭೂತಂ ಯಶ್ಚ ಭವ್ಯಂ ಉಥಾಮೃತಪ್ರಶ್ಲೇಷಾನಃ ಯಥನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮಾ. ಅಣ್ಣ, ಮಸ್ತಿಲ್ ಸ್ಮಶಾನದಲ್ಲಿ ಫುಲ್ ಸ್ಕ್ರಾಪ್ ಆಗ್ಬಿಟ್ಟವ್ರೆ ಅಣ್ಣ. ಅವನ್ನ ಈಸಿಯಾಗಿ ಎತ್ಬಿಡ್ಬೋದಣ್ಣ. ಭವಾತ್ ಪುನಃ ತತೋ ವಿಶ್ವಂ ವಿಕ್ರಾಮತ್ ಸಾಶನಾನಶನೇ ಅಭೇ ಫೀಲಿಂಗು, ಲವ್ ಫೀಲಿಂಗು ಹೊಡಿತೀನಿ, ನಿನ್ನ ಎಬ್ಬಿಸಿ ಹೊಡಿತೀನಿ. ಬಟ್ರೆ ಇವಳ ಅರ್ಶಿನ ಕುಂಕುಮ ಅಳ್ಸಾಕು, ಹೂವು ಕಿತ್ತಾಕೋ, ಡೆಡ್ ಬಾಡಿ ಎತ್ತಿ ಬಿಸಾಕು.
ಕೂತ್ಕೊಳ್ರಪ್ಪ, ಮತ್ತೆ ರೌಡಿಗಳು ಬಂದ್ಬಿಟ್ಟಾರ. ಬೆಗ್ ಮಲಗಿಸಿ ನೇಣಿ ಎಲ್ಲ ತೋಡ್ರಿ. ಏನ್ ನೋಡ್ತಾ ಇದ್ದೀರೋ? ಬೇಗ ಇಡ್ರಪ್ಪ. ನೋಡು, ಎಲ್ರು ಹೇಳ್ತಾರೆ ಮಚ್ಚಿಟ್ಕೊಂಡ್ರೆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ. ನಾನು ಮಚ್ಚಿಟ್ಕೊಂಡು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ? ನಿನ್ ಜೊತೆ ಬದುಕೋ ಒಂದೊಂದು ವರ್ಷನೂ ಒಂದೊಂದು ಕ್ಷಣ ಇದ್ದಂಗಿದೆ ಭೂಮಿಕಾ. ಹೌದು ಭೂಮಿಕಾ. ನಾ ಸಾಯಂಕಾಲ ಬಂದ್ಬಿಡ್ತೀನಿ, ಒಂದು ಒಳ್ಳೆ ಸಿನಿಮಾಗೆ ಹೋಗೋಣ. ನಾನು ಬರೋವರೆಗೂ ಬಾಲ್ ತೆಗಿಬಿಡ. ನಾನು ಬಂದ್ಬಿಡ್ತೀನಿ ಬೇಗ. ಹೋಗೋಣ. ಓಕೆ ಭೂಮಿಕಾ. ಈ ಪಾಪಿಗಳ ಲೋಕದ್ದು ಎಂದೂ ಮುಗಿಯದ ಕತೆ. ಇವತ್ತಿನ ರೌಡಿಸಂಗೆ ಮಸ್ತಿ ಅಲಿಯಾಸ್ ಸಿದ್ದಪ್ಪಾಜಿಗಿಂತ ಒಂದು ಉದಾಹರಣೆ ಬೇಕಿಲ್ಲ. ಮಸ್ತಿ ಮಚ್ಚೆತ್ಕೊಳಕ್ ಒಂದು ಕ್ಷಣ ಮುಂಚೆ ಯೋಚನೆ ಮಾಡಿದ್ರೆ ಅವನು ರೌಡಿ ಆಗ್ತಿರ್ಲಿಲ್ಲ, ಹುಚ್ಚನಾಗ್ತಿರ್ಲಿಲ್ಲ. ಅವನಿಗೆ ಒಂದು ತಾಯಿ ಸಿಗ್ತಾ ಇತ್ತು, ಭೂಮಿಕಾ ಪ್ರೀತಿ ಸಿಗ್ತಾ ಇತ್ತು, ಜೀವನ ಸಿಗ್ತಾ ಇತ್ತು. ಪಾಪ ಭೂಮಿಕಾ ಸತ್ತು ಮಸ್ತಿಗೋಸ್ಕರ ಕಾಯ್ತಾ ಇದ್ದಾಳೆ. ಮಸ್ತಿ ಬದುಕಿದ್ದು ಸತ್ತ ಹಾಗೆ ಅವಳಿಗೋಸ್ಕರ ಕಾಯ್ತಾ ಇದ್ದಾಳೆ. ಆ ಕ್ಷಣ, ಆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದರೆ